ಆತ್ಮೀಯರೇ ನಮಸ್ಕಾರ. ನಾನು ಸಿದ್ಧಾನಂದ ದಳವಾಯಿ. ತಮ್ಮೆಲ್ಲರಿಗೂ ಸ್ಪರ್ಧಾ ಜೀನಿಯಸ್ ಅಕಾಡೆಮಿಗೆ ಸ್ವಾಗತ. ಆತ್ಮೀಯರೇ, NWKRTC ಗ್ರೂಪ್ ಬಿ ಎಕ್ಸಾಮ್ನಲ್ಲಿ ಕೇಳಲಾಗಿರುವಂಥ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳೇನಿದಾವೋ ಅದೆಲ್ಲದರ ಬಗ್ಗೆ ಈ ಒಂದು ತರಗತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡೋಣಂತೆ. ಆತ್ಮೀಯರೇ, ಮತ್ತೊಮ್ಮೆ ತಮಗೆ ಸ್ವಾಗತವನ್ನು ಕೊಡ್ತಾ ನೇರವಾಗಿ ತರಗತಿ ಆರಂಭಿಸ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಟೆಲಿಗ್ರಾಮ್ಗೆ ಜಾಯಿನ್ ಆಗಿಲ್ಲ ಅಂದ್ರೆ ಜೀನಿಯಸ್ ಅಕಾಡೆಮಿ ಈ ಟೆಲಿಗ್ರಾಮ್ ಜಾಯಿನ್ ಆಗಿ ಪ್ರತಿನಿತ್ಯ ಅಲ್ಲಿ ನಾವು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತ ಪೋಸ್ಟ್ಗಳನ್ನ ಅಪ್ಡೇಟ್ ಮಾಡ್ತೀವಿ. ಯಾಕಂತಂದ್ರೆ ನೀವು ಕರೆಂಟ್ ಅಫೇರ್ಸ್ ಅನ್ನ ಯಾವ್ದು ತಗೊಳ್ಬೇಕು ಯಾವ್ದು ತಗೊಳ್ಬಾರ್ದು ಅಂತ ಬಹಳಷ್ಟು ಸಮಸ್ಯೆ ಇರುತ್ತೆ ಕೆಲವು ಜನರಿಗೆ. ಆದ್ರೆ ನಾವು ಬಹಳಷ್ಟು ವಿಶೇಷವಾದ ಅಧಿಕೃತ ಮಾಹಿತಿಯನ್ನ ಪಡ್ಕೊಂಡು ನಿಮ್ಗೆ ಇಲ್ಲಿ ಪೋಸ್ಟ್ ರೂಪದಲ್ಲಿ ಕೊಡ್ತಾ ಇದ್ದೀವಿ. ನಿನ್ನೆ ಮೊನ್ನೆ ನಡೆದಿರುವಂತಹ ಈ ಗ್ರೂಪ್ ಎ ಎಕ್ಸಾಮ್ ನಲ್ಲಿ ಕೂಡ ಬಹಳಷ್ಟು ಕ್ವಶನ್ಸ್ ಈ ಕರೆಂಟ್ ಅಫೇರ್ಸ್ ಪೋಸ್ಟ್ ಇಂದ ಕವರ್ ಆಗಿದೆ ಅಂತ ಹೇಳ್ತಾ ನೇರವಾಗಿ ವಿಷಯವನ್ನ ನಾವು ಆರಂಭಿಸೋಣಂತೆ. ಇವತ್ತು ಚರ್ಚೆ ಮಾಡುವಂತದ್ರಲ್ಲಿ ಮೊದಲನೇ ಪ್ರಶ್ನೆ ಇದೆ ಅಂದ್ರೆ, ಈ ಕೆಳಗಿನ ಮೈಸೂರು ಕಮಿಷನರ್ಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸಿ ಅಂತ ಪ್ರಶ್ನೆ ಇದೆ. ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸಿ ಅಂತ ಪ್ರಶ್ನೆ ಇದೆ. ಅಂದ್ರೆ ಕ್ರೊನಾಲಜಿಕಲ್ ಆರ್ಡರ್ ಜೋಡಿಸಿ ಅಂತಿದೆ. ಮೈಸೂರು ಕಮಿಷನರ್ಗಳು JD ಗೋರ್ಡಾನ್ ಅಂತಿದೆ, CB ಸೌಂಡರ್ಸ್ ಅಂತಿದೆ, ರಿಚರ್ಡ್ ಮೇಡ್ ಅಂತೇಳಿ, LB ಬೌರಿಂಗ್, ನಾಟ್ ಬೋರಿಂಗ್ ಆಗಿದ್ದು ಬೌರಿಂಗ್ ಅಂತ ಹೇಳಿ ಇವರೇನಿದಾರ ಇವರೆಲ್ಲರೂ ಮೈಸೂರಿನ ಕಮಿಷನರ್ಗಳು. ಆ ಮೈಸೂರು ಕಮಿಷನರ್ನ ಕಾಲಾನುಕ್ರಮಣಿಕೆಯಲ್ಲಿ ಬರೀರಿ ಅಂತ ಹೇಳಿ ಪ್ರಶ್ನೆಯನ್ನ ಪಡೆದಾರೆ. ಇದೊಮ್ಮೆ ಎಲ್ಲ ಬಹಳಷ್ಟು ಸಾರಿ ಕೇಳಿದ್ದಾರೆ. ಬಹಳಷ್ಟು ಸಾರಿ ಮೊದಲ ಕಮಿಷನರ್ ಯಾರು, ಕೊನೆಯ ಕಮಿಷನರ್ ಅಂತ ಪ್ರಶ್ನೆಯನ್ನು ಕೂಡ ಕೇಳ್ತಿರ್ತಾರೆ. ಸೊ ಈ ಕಮಿಷನರ್ ಬಗ್ಗೆ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಒಂದು ವಿಷಯ ಗೊತ್ತಿರಬೇಕು, ಈಗಾಗಲೇ ಯೂಟ್ಯೂಬ್ ನಲ್ಲಿ ಹೇಳಿದ್ದೀನಿ ನಿಮ್ಗೆ. 1830ರಲ್ಲಿ ಶಿವಮೊಗ್ಗ ಜಿಲ್ಲೆ ಒಳಗೆ ಒಂದು ಸಾಗರ ತಾಲೂಕು ಅಂತ ಬರುತ್ತೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಅಂತ ಇದೆ. ಈ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಒಂದು ಊರು, ನಗರ ಅಥವಾ ಅದಕ್ಕೆ ಬಿದನೂರು ಅಂತ ಕೂಡ ಕರಿತಿರುತ್ತೆ. ನಗರ ಅಥವಾ ಬಿದನೂರು. ಈ ನಗರ ಅಥವಾ ಬಿದನೂರಿನಲ್ಲಿ ಬೂದಿ ಬಸಪ್ಪ ಅನ್ನುವಂತ ಒಬ್ಬ ವ್ಯಕ್ತಿ ಈ ಕೆಳದಿಯ ನಾಯಕರಿಗೆ ಸಂಬಂಧಿಸಿದಂತ ಅವರ ಸಂಬಂಧಿಕ ಒಬ್ಬ ವ್ಯಕ್ತಿ ಬೂದಿ ಬಸಪ್ಪ ನಮ್ಮ ಮೈಸೂರು ಸಂಸ್ಥಾನದ ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ವಿರುದ್ಧ ದಂಗೆ ಹೇಳ್ತಾನೆ. ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ವಿರುದ್ಧ ದಂಗೆ ಎದ್ದ. ಯಾರು ದಂಗೆ ಎದ್ರು? ಮೈಸೂರಿನಲ್ಲಿ ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ವಿರುದ್ಧ ಬೂದಿ ಬಸಪ್ಪ ಅಥವಾ ಆತನಿಗೆ ಸದರ್ ಮಲ್ ಅಂತ ಕೂಡ ಕರಿತೀವಿ. ಈ ಸದರ್ ಮಲ್ ದಂಗೆ ಎದ್ದ. ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ, ಮುಮ್ಮಡಿ ಅವರ ವಿರುದ್ಧ. ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ಅವರು ಬೂದಿ ಬಸಪ್ಪನನ್ನ ಬಂಧಿಸಿ ಅವನನ್ನ ಗಡಿಪಾರು ಮಾಡ್ತಾರೆ ಕಾಡಿಗೆ. ಅವನ ಗಡಿಪಾರು ಮಾಡೋದರೊಂದಿಗೆ ಈ ದಂಗೆಯನ್ನು ಸಮರ್ಥವಾಗಿ ಹತ್ತಿಕ್ಕಿದ್ರು. ಆದ್ರೆ ಆ ಟೈಮ್ನಲ್ಲಿ ಬಂಗಾಳದ ಗವರ್ನರ್ ಜನರಲ್ ಆಗಿದ್ದಂತ, ನಂತರ ಆತನೇ ಭಾರತದ ಗವರ್ನರ್ ಜನರಲ್ ಆಗ್ತಾನೆ. ಬಂಗಾಳದ ಗವರ್ನರ್ ಜನರಲ್ ಆಗಿದ್ದಂತ ಈ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾನೆ, ಮೈಸೂರಿನಲ್ಲಿ ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ಅವರಿಗೆ ವಿಶ್ರಾಂತಿ ವೇತನವನ್ನು ಕೊಟ್ಟು ಮೈಸೂರಿನ ಮೇಲೆ ಕಮಿಷನರ್ ಆಳ್ವಿಕೆ ವಿಧಿಸ್ತಾನೆ. ಯಾವ ವರ್ಷ? 1831ರಲ್ಲಿ. ಮೈಸೂರಿನ ಒಡೆಯರಿಗೆ ತಿಂಗಳಿಗಿಂತಿಷ್ಟು ವಿಶ್ರಾಂತಿ ವೇತನವನ್ನು ಕೊಡ್ತಿದ್ರು. ಯಾರಿಗೆ? ಈ ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ಅವರಿಗೆ. ಇವರಿಗೆ ವಿಶ್ರಾಂತಿ ವೇತನವನ್ನು ಕೊಡ್ತಿದ್ರು. ಮೈಸೂರು ಸಂಸ್ಥಾನವನ್ನ ಕಮಿಷನರ್ಗಳು ಆಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬ್ರಿಟಿಷ್ ಕಮಿಷನರ್ಗಳು. 1831ರಿಂದ 81ರವರೆಗೆ 50 ವರ್ಷಗಳ ಕಾಲ ಮೈಸೂರಿನಲ್ಲಿ ಆಳಿದವರು ಸುಮಾರು 7 ಜನ ಕಮಿಷನರ್ಗಳು. 50 ವರ್ಷ. ಈ 50 ವರ್ಷದ ಅವಧಿಯಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ಕೂಡ ಆಗ್ತವೆ. ಆದ್ರೆ ಆದಂತ ನಷ್ಟ ಅರಸರ ಆಡಳಿತ ಇರಲಿಲ್ಲ ಅಷ್ಟೇ. ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳಲ್ಲಿ ಆಗ್ತವೆ. ಹಾಗಾದ್ರೆ ಯಾರ್ಯಾರು ಕಮಿಷನರ್ಗಳು ಅಂತ ನೋಡಿದಾಗ, ಮೈಸೂರಿನ ಮೊದಲ ಕಮಿಷನರ್ ಯಾರಪ್ಪ ಅಂತಂದ್ರೆ ಕರ್ನಲ್ ಬ್ರಿಗ್ಸ್ ಅಂತ ಹೇಳಿ. ಮೊದಲ ಕಮಿಷನರ್ ಕರ್ನಲ್ ಬ್ರಿಗ್ಸ್ ಅಂತ ಇರ್ತಾನೆ. 1831ರಿಂದ 32ರವರೆಗೆ ಇರ್ತಾನೆ ಕರ್ನಲ್ ಬ್ರಿಗ್ಸ್. ಇನ್ನು ಎರಡನೇದವ ಮಾರಿಸನ್ ಅಂತ ಇರ್ತಾನೆ, ಕರ್ನಲ್ ಮಾರಿಸನ್ ಅಂತ ಹೇಳಿ. ನೆಕ್ಸ್ಟ್ ಬರವಣೆ ಮಾರ್ಕ್ ಕಬ್ಬನ್ ಅಂತ ಬರ್ತಾನೆ. ಅವನ ನಂತರ LB ಬೌರಿಂಗ್ ಅಂತಿದ್ದಾನೆ. ಕರ್ನಲ್ ರಿಚರ್ಡ್ ಮೇಡ್ ಅಂತಿದ್ದಾನೆ. ಆಮೇಲೆ ಸೌಂಡರ್ಸ್ ಅಂತ ಬರ್ತಾನೆ. ಲಾಸ್ಟ್ ಬರೋವನು JD ಗೋರ್ಡಾನ್, ಈತ ಕೊನೆಯ ಕಮಿಷನರ್. ಇವರೇನಿದಾರ, ಇವರಿಷ್ಟು ಜನ ಮೈಸೂರು ಸಂಸ್ಥಾನವನ್ನ ಆಳಿದಂತ ಬ್ರಿಟಿಷ್ ಕಮಿಷನರ್ಗಳು ಈ ಮೈಸೂರು ಸಂಸ್ಥಾನವನ್ನ ಆಳ್ತಾರೆ. ಎಷ್ಟು ವರ್ಷ? 50 ವರ್ಷಗಳ ಕಾಲ. ಈ ಮೈಸೂರು ಸಂಸ್ಥಾನದ ಮೇಲೆ ಕಮಿಷನರ್ ಆಳ್ವಿಕೆ ವಿಧಿಸಲು ಕಾರಣ, ನಗರ ದಂಗೆಯನ್ನ ಹತ್ತಿಕ್ಕಲು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಸಾಧ್ಯ ಆಗಿಲ್ಲ. ಮುಮ್ಮಡಿ ಅವರು ಆಡಳಿತ ನಡೆಸಲು ಅಸಮರ್ಥರಿದ್ದಾರೆ ಅಂತ ಕಾರಣವನ್ನ ನೀಡಿದ್ದ ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಗ್ ಅನ್ನುವಂತ ವ್ಯಕ್ತಿ. ಅಸಮರ್ಥತೆ ಕಾರಣ ನೀಡಿ ಮೈಸೂರಿನ ಮೇಲೆ ಕಮಿಷನರ್ ಆಳ್ವಿಕೆ ವಿಧಿಸಿದ್ದ ಈ ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ಅವರನ್ನ ಕೆಳಗಿಳಿಸಿ. ಹೆಸರಿಗೆ ಮಾತ್ರ ಮುಮ್ಮಡಿ ಅವರು ರಾಜರಾಗಿದ್ರು, ಅಧಿಕಾರ ಎಲ್ಲವೂ ಬ್ರಿಟಿಷ್ ಕಮಿಷನರ್ ಕಡೆಗಿತ್ತು. ಓಕೆ. ಆದ್ರೆ ಲಂಡನ್ ಒಳಗೊಂದು ನ್ಯಾಯಾಲಯ ಇರ್ತದೆ, ಪ್ರೈವಿ ಕೌನ್ಸಿಲ್ ಅಂತೇಳಿ. ಲಂಡನ್ ಒಳಗೆ ಯಾವ ನ್ಯಾಯಾಲಯ ಅಂದ್ರೆ ಪ್ರೈವಿ ಕೌನ್ಸಿಲ್ ಅಂತಂದ್ರೆ ಬ್ರಿಟನ್ನಿನ ರಾಜ, ರಾಣಿ, ಆಮೇಲೆ ರಾಜಕುಮಾರರೇ ನ್ಯಾಯಾಧೀಶರಾಗಿರುವಂತ ನ್ಯಾಯಾಲಯ. ಆ ಪ್ರೈವಿ ಕೌನ್ಸಿಲ್ ನ ಮುಂದೆ ನಮ್ಮ ಮೈಸೂರು ಅರಸರು ಒಂದು ಮನವಿಯನ್ನ ಮಾಡಿದ್ರು. ಈ ಕಮಿಷನರ್ ಆಳ್ವಿಕೆ ವಿಧಿಸಿದ್ದು ತಪ್ಪು, ಮೈಸೂರನ್ನ ನಮಗೆ ಒಪ್ಪಿಸಬೇಕಂತ ಮನವಿಯನ್ನ ಮಾಡಿದ್ರು. ಆ ಪ್ರೈವಿ ಕೌನ್ಸಿಲ್ ಕೂಡ ತೀರ್ಪನ್ನ ಕೊಟ್ಟಿತ್ತು. ಆದ್ರೆ ಬ್ರಿಟಿಷರಿಗೆ ಮೈಸೂರು ಸಂಸ್ಥಾನವನ್ನ ಬಿಟ್ಟು ಕೊಡೋದಕ್ಕೆ ಇಷ್ಟ ಇರಲಿಲ್ಲ. ಆ ಕಾರಣಕ್ಕೆ ಮುಂದುವರ್ಸ್ಕೊಂಡು ಹೋಗ್ತಾರೆ. ಅದು 1881ರವರೆಗೆ ನಡೀತದೆ. 1881ರಲ್ಲಿ ಭಾರತದ ವೈಸ್ರಾಯ್ ಆಗಿದ್ದಂತ
ಲಾರ್ಡ್ ರಿಪ್ಪನ್, ಈತ ಭಾರತದ ಪರ, ಪ್ರಗತಿಪರ, ಉದಾರವಾದಿ, ಜನಪರ, ಜನಪ್ರಿಯ ವೈಸ್ರಾಯ್ ಅಂತ ಹೇಳ್ತೀವಿ ನಾವು. ಆತ ಕೈಗೊಂಡ ಎಲ್ಲ ನಿರ್ಧಾರಗಳು ಭಾರತೀಯರ ಪರವಾಗಿದ್ದು ಅನ್ನೋ ಕಾರಣಕ್ಕಾಗಿ ಅಷ್ಟೆಲ್ಲ ಆತನಿಗೆ ಉಪನಾಮಗಳನ್ನ ನಾನು ಕೊಟ್ಟೆ. ಆ ರಿಪ್ಪನ್ ಕಮಿಷನರ್ ಆಳ್ವಿಕೆಯನ್ನು ರದ್ದು ಮಾಡ್ತಾನೆ 1881ರಲ್ಲಿ. ನೆಕ್ಸ್ಟ್ ಅದನ್ನು ಕೂಡ ಹೇಳ್ತೀನಿ ಅಂತ. ಇಲ್ಲಿ ಏನೇ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇರುತ್ತದೆ. ನಗರ ದಂಗೆ ಯಾವಾಗ ನಡೀತು? 1830. ಆ ದಂಗೆಯ ನಾಯಕ ಯಾರು? ಬೂದಿ ಬಸಪ್ಪ. ಅದಕ್ಕೆ ಬಿದನೂರು ದಂಗೆ ಅಂತ ಕೂಡ ಕರೀತಾರೆ. ಆ ಬೂದಿ ಬಸಪ್ಪ ರೈತ ದಂಗೆ ಕಾರಣ ಏನಂದ್ರೆ, ನಗರ ದಂಗೆ ನಡೆದ ಕಾರಣ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ರೈತರ ಮೇಲೆ ಅಧಿಕ ಭೂ ಕಂದಾಯ ವಿಧಿಸಿದ್ದಾರೆ ಅಂತ ಹೇಳಿ ಆತ ದಂಗೆ ಹೇಳ್ತಾನೆ. ನೋಡ್ರಿ, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ರೈತರ ಮೇಲೆ ಅಧಿಕ ಭೂ ಕಂದಾಯ ವಿಧಿಸಿದ್ದಾರೆ ಅಂತ ಕಾರಣವನ್ನ ನೀಡಿ ಆತ ದಂಗೆ ಎದ್ದು ಅದರಲ್ಲಿ ಆತ ವಿಫಲನಾಗ್ತಾನೆ. ಯಾಕಂದ್ರೆ ಮುಮ್ಮಡಿ ಅವರವನನ್ನು ಬಂಧಿಸಿ ಅವನನ್ನ ಕಾಡಿಗೆ ಗಡಿಪಾರು ಮಾಡೋದರೊಂದಿಗೆ. ಆದ್ರೆ ಅಸಮರ್ಥತೆ ಕಾರಣ ನೀಡಿ ಕಮಿಷನರ್ ಆಳ್ವಿಕೆ ವಿಧಿಸಿ 50 ವರ್ಷ ಮೈಸೂರು ಸಂಸ್ಥಾನ ಕಮಿಷನರ್ಗಳ ಅಧೀನಕ್ಕೆ ಬರ್ತದೆ. ಎಲ್ಲಿಂದ ಎಲ್ಲಿವರೆಗೆ? 1831ರಿಂದ 1881 ಅವಧಿಯಲ್ಲಿ ಇರ್ತದೆ. ಇಲ್ಲಿ ಮೊದಲ ಕಮಿಷನರ್ ನೆನ್ಪಿಟ್ಕೋಬೇಕು, ನಮ್ಗೆ ಎಕ್ಸಾಮ್ನೇ ಕೇಳ್ತಾರೆ ಅದನ್ನ. ಇದನ್ನ ಬಿಟ್ರೆ ಕೊನೆಯ ಕಮಿಷನರ್ ಯಾರಪ್ಪ? JD ಗೋರ್ಡನ್ ಅಂತಲ್ಲ, ಅದನ್ನ ನೆನ್ಪಿಟ್ಕೋಬೇಕಾಗ್ತದೆ. ಇದಾದ ನಂತರ ನೆನ್ಪಿಟ್ಕೊಳ್ಬೇಕಾದವ್ರು ಇಬ್ಬರು ಜನ. ಒಬ್ರು ಮಾರ್ಕ್ ಕಬ್ಬನ್ ಅಂತ ಹೇಳಿ, ಇನ್ನೊಬ್ರು LB ಬೋರಿಂಗ್. ಇವರಿಬ್ಬರ ಕಾಲದಾಗ ಮೈಸೂರು ಸಂಸ್ಥಾನ ಬಹಳಷ್ಟು ಅಭಿವೃದ್ಧಿಯನ್ನ ಕಾಣ್ತದೆ. ಹಾಗಾದ್ರೆ ಏನ್ ಮಾಡಿದ್ರು ಅವರು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಕ್ವಶನ್ ನೋಡ್ರಿ, ಕೆಳಗಿನ ಮೈಸೂರು ಕಮಿಷನರ್ಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ಬರ್ರಿ ಅಂತ ಹೇಳಿದಾರ. ಈ ಚಾರ್ಟ್ ನಿಮಗೆ ಗೊತ್ತಿದ್ರೆ ನಾವು ಈಸಿಯಾಗಿ ಕಾಲಾನುಕ್ರಮಣಿಕೆಯಲ್ಲಿ ಅವರನ್ನ ಜೋಡಿಸಬಹುದಾಗಿದೆ. ನೇರವಾಗಿ ನಾವು ನೋಡೋಣಂತೆ. ಅದರ ಒಬ್ಬ ವ್ಯಕ್ತಿ ಮಾರ್ಕ್ ಕಬ್ಬನ್ ಅಂತ ಹೇಳಿ ಮೈಸೂರು ಸಂಸ್ಥಾನಕ್ಕೆ ಬಂದಂತ 3ನೇ ಕಮಿಷನರ್ ಅಂತ ಹೇಳ್ಬೋದು ನಾವಿರ್ತಾನೆ. ಯಾರನ್ನ? ಮಾರ್ಕ್ ಕಬ್ಬಣ್ಣನ್ನ 1834ರಿಂದ 81ರವರೆಗೆ ಇರ್ತಾನೆ. ಈತನ ಕಾಲ ಮೈಸೂರು ಸಂಸ್ಥಾನದಲ್ಲಿ ಪರಿವರ್ತನೆ ಯುಗ. ಏನ್ ಮಾಡ್ತಾನೆ ಈತ? ಅಧಿಕಾರಕ್ಕೆ ಬಂದ ತಕ್ಷಣ ರಾಜಧಾನಿಯನ್ನು ಮೈಸೂರಿನಿಂದ ಬೆಂಗಳೂರಿಗೆ ವರ್ಗಾಯಿಸಿಕೊಳ್ತಾನೆ. ರಾಜಧಾನಿ, ಹಾಗಾದ್ರೆ ಕಮಿಷನರ್ಗಳ ಕಾಲದಲ್ಲಿ ರಾಜಧಾನಿ ಯಾವ್ದಾಯ್ತು? ಬೆಂಗಳೂರು ಆಯ್ತು. ಬೆಂಗಳೂರನ್ನ ರಾಜಧಾನಿ ಮಾಡ್ಕೊಳ್ತಾನೆ. ಬೆಂಗಳೂರಿನಾಗ ಚಿಕ್ಕದೇವರಾಜರ ಕಾಲದಲ್ಲಿ ಅಟಾರ ಕಚೇರಿ ಅಂತಿತ್ತು ನೋಡ್ರಿ. ಆ ಅಟಾರ ಕಚೇರಿಯನ್ನು ರದ್ದು ಮಾಡಿ ಅಟಾರ ಕಚೇರಿ ಇದ್ದಂತ ಕಟ್ಟಡವನ್ನ ಬೆಂಗಳೂರಿನಲ್ಲಿ ತನ್ನ ಆಡಳಿತದ ಕೇಂದ್ರವನ್ನಾಗಿ ಮಾಡ್ಕೊಳ್ತಾನೆ. ಮೈಸೂರು ರಾಜ್ಯವನ್ನ 4 ವಿಭಾಗಗಳನ್ನಾಗಿ ಮಾಡ್ತಾನೆ. ಅಷ್ಟಗ್ರಾಮ, ಚಿತ್ರದುರ್ಗ, ಬಿದನೂರು ಮತ್ತು ಬೆಂಗಳೂರು ಅಂತೇಳಿ. ನಾವೆಲ್ಲ ಇವತ್ತು ಕರ್ನಾಟಕದಲ್ಲಿ 4 ಕಂದಾಯ ವಿಭಾಗಗಳದಾವ ಅಂತ ಓದ್ತೀವಿ. ಬೆಂಗಳೂರು, ಮೈಸೂರು, ಆಮೇಲೆ ಬೆಳಗಾವಿ, ಕಲಬುರ್ಗಿ ಅಂತೇಳಿ. ಈತ ಅವತ್ತು ಮೈಸೂರು ಸಂಸ್ಥಾನ 4 ಕಂದಾಯ ವಿಭಾಗಗಳನ್ನು ಮಾಡ್ತಾನೆ. ಅಷ್ಟಗ್ರಾಮ, ಚಿತ್ರದುರ್ಗ, ಬಿದನೂರು ಮತ್ತು ಬೆಂಗಳೂರು ಅಂತೇಳಿ. ಈತ 1856ರಲ್ಲಿ ಡಾಲ್ಹೌಸಿ 1850ರಲ್ಲಿ ಸ್ಥಾಪನೆ ಮಾಡಿದ್ದ PWD ಅನ್ನ ಅದೇ ಮಾದರಿಯಲ್ಲಿ ಮೈಸೂರು ಸಂಸ್ಥಾನಕ್ಕೆ PWD ಸ್ಥಾಪನೆ ಮಾಡ್ತಾನೆ. PWD ಅಂತಂದ್ರೆ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್, ಅಂದ್ರೆ ಲೋಕೋಪಯೋಗಿ ಇಲಾಖೆ ಸ್ಥಾಪನೆ ಮಾಡ್ತಾನೆ. ಸಾರ್ವಜನಿಕ ಮೂಲ ಸೌಕರ್ಯಗಳ ಅಭಿವೃದ್ಧಿಯಾಗಿ ರಸ್ತೆ ಆಗಿರ್ಬೋದು, ಬ್ರಿಡ್ಜ್ಗಳಾಗಿರ್ಬೋದು, ಟೆಲಿಗ್ರಾಫ್ ಆಗಿರ್ಬೋದು, ಎಲ್ಲವನ್ನು ಅಭಿವೃದ್ಧಿ ಪಡಿಸಬೇಕಂತ PWD ಅನ್ನು ಸ್ಥಾಪನೆ ಮಾಡಿ ಬೆಂಗಳೂರು ನಗರದಿಂದ ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೆ ಸಂಪರ್ಕ ಕಲ್ಪಿಸೋದಕ್ಕೆ 1597 ಮೈಲ್ ಆತ ರಸ್ತೆಯನ್ನ ನಿರ್ಮಾಣ ಮಾಡ್ತಾನೆ. ಇದು ಆತ ಮಾಡಿದಂತ ಅತಿ ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಎರಡನೇದು ಸುಮಾರು 365 ಮೈಲ್ನಷ್ಟು ತಂತಿಯನ್ನ, ಅಂದ್ರೆ ಟೆಲಿಗ್ರಾಫ್ ತಂತಿಯನ್ನು ಕೂಡ ಅಳವಡಿಸ್ತಾನೆ ಈ PWD ಇಲಾಖೆಯ ಮೂಲಕ. ಇದನ್ನ ಮಾಡಿದವನು ಯಾರಂದ್ರೆ ಮಾರ್ಕ್ ಕಬ್ಬನ್ ಅಂತ ಹೇಳಿ. ಅದಾದ ನಂತರ ಮದ್ರಾಸಿನ ಜೋಲಾರ್ಪೇಟೆಯಿಂದ ಬೆಂಗಳೂರುವರೆಗೆ ರೈಲು ಸಂಚಾರ ಆರಂಭಿಸ್ತಾನೆ. ಇದು ಕರ್ನಾಟಕದ ಮೊದಲ ರೈಲು ಅಂತ ಹೇಳ್ಬೋದು ನಾವು. ಕರ್ನಾಟಕದ ಮೊದಲ ರೈಲು ಅದು ಕೂಡ ಆಗ್ಯದ ಮಾರ್ಕ್ ಕಬ್ಬನ್ ಕಾಲದಲ್ಲಿ. ಕಾಫಿ ತೋಟಗಳ ಮೇಲೆ ಹಲಾತ್ ಅಂತ ಒಂದು ಟ್ಯಾಕ್ಸ್ ಇತ್ತು. ಇದನ್ನ ಟ್ಯಾಕ್ಸ್ ತೆಗೆದಾಕಿ ಕಾಫಿ ತೋಟಗಳಿಗೆ ಅನುಕೂಲ ಮಾಡಿಕೊಟ್ಟ. ಆ ಕಾರಣಕ್ಕಾಗಿ ಹಾಸನ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಕೊಡಗು ಮುಂತಾದ, ಕೊಡಗಿನಾಗ ಇನ್ನ ಟೈಮ್ನಾಗ ಹಾಲೇರಿ ಅರಸರಿದ್ರು ಬಿಡ್ರಿ, ಆ ಭಾಗದಲ್ಲಿ ಅಂದ್ರೆ ದಕ್ಷಿಣ ಕರ್ನಾಟಕ ಭಾಗದೊಳಗೆ ಕಾಫಿ ತೋಟಗಳು ಬೆಳೆಯೋದಕ್ಕೆ ಅತಿ ದೊಡ್ಡ ಕೊಡುಗೆಯನ್ನು ಕೊಟ್ಟವನು ಯಾರಾಗಿದ್ರು? ಮಾರ್ಕ್ ಕಬ್ಬನ್ ಅಂತಕ್ಕಂಥ ವ್ಯಕ್ತಿ. ಆಮೇಲೆ ಸುಮಾರು ಈ ವ್ಯಕ್ತಿ ಮಾರ್ಕ್ ಕಬ್ಬನ್ ಮೈಸೂರಿನ ಕಮಿಷನರ್ ಆದಂತ ಟೈಮ್ನಾಗ ಬಟಾಯಿ ಎಂದು ಸೇರಿದಂತೆ ಸುಮಾರು 70 ಟ್ಯಾಕ್ಸ್ ಇದ್ದು ಅಂತೆ. 70 ನಗದು ರೂಪದ ಬೇರೆ ಬೇರೆ ತೆರಿಗೆಗಳಿದ್ದು. ಇವೆಲ್ಲವನ್ನ ತೆಗೆದಾಕಿ ಏಕರೂಪದ ತೆರಿಗೆಯನ್ನ ಜಾರಿಗೆ ತಂದಂತ ವ್ಯಕ್ತಿ ಮಾರ್ಕ್ ಕಬ್ಬನ್ ಅಂತ ಹೇಳಿ. ಇವು ಬರೋ ಹೊತ್ತಿಗೆ, ಮೈಸೂರಿನ ಕಮಿಷನರ್ ಆಗೋ ಹೊತ್ತಿಗೆ ಮೈಸೂರು ಸಂಸ್ಥಾನದ ವಾರ್ಷಿಕ ಆದಾಯ 68 ಲಕ್ಷ ಇದ್ದಿದ್ದು, ಇವ ತನ್ನ ಹುದ್ದೆಯನ್ನು ತೊರೆಯುವ ಹೊತ್ತಿಗೆ ಅಂದ್ರೆ 1861 ಹೊತ್ತಿಗೆ ಮೈಸೂರು ಸಂಸ್ಥಾನದಲ್ಲಿ ವರ್ಷದ ಆದಾಯ 84 ಲಕ್ಷ ರೂಪಾಯಿ ಆಗಿತ್ತು. 84 ಲ್ಯಾಕ್ ರೂಪಾಯಿ ಅಷ್ಟು ಆದಾಯವನ್ನ ಮೈಸೂರು ಸಂಸ್ಥಾನ ಪಡಿತಿರ್ತದೆ. ಅಂದ್ರೆ ಇದು ಈತ ಮಾಡಿದಂತ ಒಂದು ಸಾಧನೆ ಅಂತ ಹೇಳ್ಬೋದು. ಸೊ ಈತನ ಕಾಲವನ್ನ ಮೈಸೂರಿನಲ್ಲಿ ಪರಿವರ್ತನೆಯ ಕಾಲ ಅಂತ ಕರಿತೀವಿ. ಮೈಸೂರಿನಾಗ ಏನಂತ ಕರಿತೀವಿ? ಪರಿವರ್ತನೆಯ ಕಾಲ ಅಂತ ಕರೆದ್ವಿ. ಯಾರ ಕಾಲವನ್ನ? ಈ ಮಾರ್ಕ್ ಕಬ್ಬನ್. ಈತ ತನ್ನ ದೇಶಕ್ಕೆ ಹೋಗುವ ಸಂದರ್ಭದೊಳಗೆ 1861ರಲ್ಲಿ ಸುಯೇಜ್ ಕೆನಾಲ್ನ ಬಳಿ ಈತ ಸಾಯ್ತಾನೆ. ಯಾವ ವರ್ಷ? 1861. ಅವಾಗ ನಿಧನ ಹೊಂದಿದಾಗ ಅವನ ಜಾಗದಾಗ ಬಂದವನು ಲೆವಿಂಗ್ ಬೆಂಥಾಮ್ ಬೌರಿಂಗ್ ಅಂತ ಹೇಳಿ. ಈತನು ಕೂಡ ಮೈಸೂರಿನಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾನೆ. ಅದ್ರಾಗ ಮೊದಲನೇದ್ದು
1861ರಲ್ಲಿ ಮೈಸೂರು ಪೊಲೀಸ್ ಕಾಯ್ದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕ ಪೊಲೀಸ್ ಆಕ್ಟ್ 1963 ಸಿದ್ಧಪಡಿಸಲಾಗಿದೆ. 63 ಸಿದ್ಧಪಡಿಸಿ 65 ಏಪ್ರಿಲ್ 2ಗೆ ಅದನ್ನು ಜಾರಿ ಮಾಡಲಾಗ್ತದೆ. ಆದ್ರೆ ಮೈಸೂರು ಪೊಲೀಸ್ ಆಕ್ಟ್ ಅಂತೇಳಿ 1861 ಒಳಗೆ ಜಾರಿ ಆಗ್ಯದ. ಮೊಟ್ಟ ಮೊದಲ ಬಾರಿಗೆ ಡಿಜಿ ಮತ್ತು ಐಜಿ ಹುದ್ದೆಗಳು ಸೃಷ್ಟಿಯಾಗ್ತಾವ. ಡಿಜಿ ಮತ್ತು ಐಜಿ ಹುದ್ದೆಗಳು ಸೃಷ್ಟಿ ಆಗ್ತಾವ. ಅದರ ಜೊತೆಗೆ ಮೈಸೂರು ಪೊಲೀಸರಿಗೆ ಮೊಟ್ಟ ಮೊದಲ ಬಾರಿಗೆ ಸಮವಸ್ತ್ರವನ್ನು ಕೊಡೋ ಕೆಲಸ ಮಾಡಿದವನು ಎಲ್ ಬಿ ಬೋರಿಂಗ್, ಲಿವಿಂಗ್ಸ್ಟನ್ ಟಾಮ್ ಬೋರಿಂಗ್. ಆಮೇಲೆ 1862ನಲ್ಲಿ ಈತ ಆ ಲಾರ್ಡ್ ಕ್ಯಾನಿಂಗನ ಮಾದರಿಯಲ್ಲಿ IPC ಮತ್ತು CRPC ಅನ್ನು ಜಾರಿ ಮಾಡ್ತಾನೆ. ಮೈಸೂರಿನಲ್ಲಿ ಭೂಮಾಪನ ಮತ್ತು ನಿಷ್ಕರ್ಷ ಇಲಾಖೆಯನ್ನು ಪ್ರಾರಂಭಿಸ್ತಾನೆ. ಭೂಮಾಪನ ಮತ್ತು ನಿಷ್ಕರ್ಷ ಇಲಾಖೆ ಅಂದ್ರೆ ಏನರ್ಥ ಗೊತ್ತಾ? ಭೂಮಿಯನ್ನ ಅಳತೆ ಮಾಡ್ತಕ್ಕಂಥ, ಭೂಮಿಯನ್ನ ಡಿವೈಡ್ ಮಾಡೋದು ಅಂತಂದ್ರೆ ಆ ಪಾಲುದಾರರಿಗೆ ಹಂಚಿಕೆ ಮಾಡಿ ಕೊಡ್ತಕ್ಕಂಥ ಒಂದು ಮ್ಯಾಪ್ ಗಳನ್ನು ರೆಡಿ ಮಾಡ್ತಕ್ಕಂಥ ಇಲಾಖೆಯನ್ನು ಸ್ಟಾರ್ಟ್ ಮಾಡ್ತಾನೆ. ಯಾರಾತ? ಎಲ್ ಬಿ ಬೋರಿಂಗ್. ಆಮೇಲೆ ಬೆಂಗಳೂರಿನಲ್ಲಿ ಕೇಂದ್ರ ಕಾರಾಗೃಹ, ಪರಪ್ಪನಗರ ಅಂತ ಹೇಳ್ತೀವಲ್ಲ, ಅದನ್ನು ಸ್ಥಾಪನೆ ಮಾಡ್ತಾನೆ. ಬೆಂಗಳೂರು ಮತ್ತು ಮೈಸೂರಿನಲ್ಲಿ ನಗರ ಸಭೆಗಳನ್ನು ಆರಂಭಿಸ್ತಾನೆ. ಕರ್ನಾಟಕದ ಮೊಟ್ಟ ಮೊದಲ ನಗರ ಸಭೆ ಅಂತಂದ್ರೆ ಅದು ಬೆಳಗಾವಿ. 1852 ಅವಧಿಯಲ್ಲಿ ಆದೇಶ ಆಗಿ 54 ಅಧಿಕೃತ ಜಾರಿ ಆಗ್ತದೆ. ಆದ್ರೆ ಅದು ಆ ಟೈಮ್ನಾಗ ಬಾಂಬೆ ಪ್ರಾಂತ್ಯ ಆಗಿತ್ತು. ಮೈಸೂರು ಸಂಸ್ಥಾನದ ಮೊದಲ ನಗರ ಸಭೆ ಅಂತಂದ್ರೆ ಅದು ಬೆಂಗಳೂರು ಆಗಿರ್ತದೆ. ಇದನ್ನು ಬಿಟ್ರೆ ಮೈಸೂರು, ಬೆಂಗಳೂರು ಮತ್ತು ಮೈಸೂರು ಅಂತಿದೆ ನೋಡ್ರಿ. ಇನ್ನ 1864 ಬೆಂಗಳೂರಿನಾಗ ಸೆಂಟ್ರಲ್ ಕಾಲೇಜು ಸ್ಥಾಪನೆ ಆಗ್ತದೆ. ನೋಡ್ರಿ, ಮೈಸೂರಿನಲ್ಲಿ ಕಮಿಷನರ್ ವಿಧಿಸೋದ್ರಿಂದ ಮೈಸೂರು ಅರಸರಿಗೆ ನಷ್ಟ ಆಗಿದೆ, ಒಪ್ಕೊಳ್ಳೋಣ. ಆದ್ರೆ ಇದನ್ನು ಮೀರಿ ಕೂಡ ಈ ಅವಧಿಯಲ್ಲಿ ಮೈಸೂರು ಸಂಸ್ಥಾನ ಬಹಳಷ್ಟು ಅಭಿವೃದ್ಧಿ ಹೊಂದದೆ. ಇನ್ನು 1868 ಒಳಗೆ ಮೈಸೂರು ಸಂಸ್ಥಾನಕ್ಕಾಗಿ ಕೇಂದ್ರ ಶಿಕ್ಷಣ ಇಲಾಖೆ ಅಂತ ಸ್ಥಾಪನೆ ಆಗ್ತದೆ. ಬೆಂಗಳೂರಿನಲ್ಲಿ ಬೌರಿಂಗ್ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡ್ತಾನೆ. ಈತ ಒಂದು ಕೃತಿಯನ್ನು ಕೂಡ ಬರೆದ, ದಿ ನೇಟಿವ್ ರೂಲರ್ಸ್ ಆಫ್ ಇಂಡಿಯಾ ಅಂತ ಹೇಳಿ. ಇದು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನನ ಕುರಿತು ಹೇಳುವಂತಹ ಒಂದು ಕೃತಿ ಅದ. ಕೃತಿ ಹೆಸರು ದಿ ನೇಟಿವ್ ರೂಲರ್ಸ್ ಆಫ್ ಇಂಡಿಯಾ. ಇವನ ಹೆಂಡತಿ ಲೇಡಿ ಬೌರಿಂಗ್ ಕೂಡ ಒಂದು ಕೃತಿಯನ್ನು ಬರೀತಾರೆ, ಅದು ದಿ ಈಸ್ಟರ್ನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಈತ ಬರೆದಿರುವಂತಹ ಕೃತಿ ದಿ ನೇಟಿವ್ ರೂಲರ್ಸ್ ಆಫ್ ಇಂಡಿಯಾ. ಇದು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಕುರಿತಿರ್ತಕ್ಕಂಥ ಕೃತಿಯಾಗಿದೆ. ಆದ್ರೆ ಈತನ ಹೆಂಡತಿ ಲೇಡಿ ಬೋರಿಂಗ್ ಬರೆದಿರ್ತಕ್ಕಂಥ ಕೃತಿ ಯಾವುದು ಅಂದ್ರೆ ದಿ ಈಸ್ಟರ್ನ್ ಎಕ್ಸ್ಪೀರಿಯನ್ಸ್ ಅನ್ನುವಂತ ಒಂದು ಕೃತಿ ಇದೆ. ಅದು ಕೂಡ ಈತನ ಆಡಳಿತ ಸಂಬಂಧಪಟ್ಟಂತೆ, ಆ ಹೆಣ್ಮಗಳು ಇಲ್ಲಿ ಇದ್ದಂತ ಸಂದರ್ಭದಲ್ಲಿ ಇಲ್ಲಿನ ಆಡಳಿತ ಆಗಿರ್ಬೋದು, ಇಲ್ಲಿನ ವಾತಾವರಣ ಎಲ್ಲ ಸಂಬಂಧಪಟ್ಟಾಗ ಹೇಳ್ತಕ್ಕಂಥ ಒಂದು ಕೃತಿ ಯಾವ್ದು? ದಿ ಈಸ್ಟರ್ನ್ ಎಕ್ಸ್ಪೀರಿಯನ್ಸ್ ಅಂತ ಒಂದು ಕೃತಿ ಇದೆ. ಇದೇ ಎಲ್ ಬಿ ಬೋರಿಂಗ್ ನ ಕಾಲದೊಳಗೆ, ಅಂದ್ರೆ ಮಾರ್ಕ್ ಕಬ್ಬನ್ ಕಾಲದಾಗ ಫೌಂಡೇಶನ್ ಹಾಕಿದ್ರು. ಈ ಎಲ್ ಬಿ ಬೋರಿಂಗ್ ಕಾಲದೊಳಗೆ ಕಬ್ಬನ್ ಪಾರ್ಕ್ ಕೂಡ ನಿರ್ಮಾಣ ಆಗ್ತದೆ. ಎಲ್ಲಿ ಅಂದ್ರೆ ಅದು ಬೆಂಗಳೂರಿನೊಳಗೆ. ಅದರ ಶಿಲ್ಪಿ ಈ ಜಾನ್ ಮೇಡ್ ಅಂತಕ್ಕಂಥ ವ್ಯಕ್ತಿ. ಜಾನ್ ಮೇಡ್ ಅದರ ಶಿಲ್ಪಿ ಆಗಿರ್ತಾನೆ. ಇವ್ ನಂತರ ಕೂಡ ಕೆಲವು ಜನ ಬಂದು ಹೋಗ್ತಾರೆ. ಆದ್ರೆ ಕೊನೆಯವನು ಅಲ್ಲಿ ಬರ್ತಾನೆ, ಹೇಳಿದೆ JD ಗೋಡಾನ್ ಅಂತ ಕಮಿಷನರ್ ಆಗಿರ್ತಾನೆ. ಲಾರ್ಡ್ ರಿಪ್ಪನ್ ಅನ್ನುವಂತ ವೈಸ್ ರಾಯ್ ಮೈಸೂರನ್ನ ಪ್ರತಿದಾನ ಮಾಡಿದ. ಅಂದ್ರೆ ಮೈಸೂರನ್ನ 10ನೇ ಚಾಮರಾಜ ಒಡೆಯರ್ ಅವರಿಗೆ ಬಿಟ್ಟು ಕೊಡ್ತಾನೆ. ಮೈಸೂರನ್ನು 10ನೇ ಚಾಮರಾಜ ಒಡೆಯರ್ ಅವರಿಗೆ ಪ್ರತಿದಾನ ಮಾಡಿದ. 10ನೇ ಚಾಮರಾಜ ಒಡೆಯರ್ ಯಾರಂದ್ರೆ ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ಅವರ ದತ್ತುಪುತ್ರ. 10ನೇ ಚಾಮರಾಜರಿಗೆ ಮೈಸೂರನ್ನ ಬಿಟ್ಟು ಕೊಟ್ಟವನು ಯಾರಪ್ಪ ಅಂತಂದ್ರೆ ಈ ವ್ಯಕ್ತಿ, ಈ ಲಾರ್ಡ್ ರಿಪ್ಪನ್. ಇದು ಮೊದಲನೇ ಪ್ರಶ್ನೆ ಆಗಿದೆ. ಈಗ ನಾವು ಎರಡನೇ ಪ್ರಶ್ನೆಗೆ ಹೋಗೋಣಂತೆ. ಅನಿ ಬೆಸೆಂಟ್ ಅವರಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆ ಇದೆ. ಅನಿ ಬೆಸೆಂಟ್ ಅವರಿಗೆ ಸಂಬಂಧಿಸಿದ, ಅನಿ ಬೆಸೆಂಟ್ ಅನ್ನುವಂತ ಒಬ್ಬ ಐರ್ಲೆಂಡ್ ದೇಶದ ಮಹಿಳೆ. ಥಿಯೋಸಾಫಿಕಲ್ ಸೊಸೈಟಿಯ ಮೆಂಬರ್ ಆಗಿ ಭಾರತಕ್ಕೆ ಬಂದಂತ ಈ ಹೆಣ್ಮಗಳು ಇಲ್ಲಿ ಭಾರತೀಯರ ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ಅದೆಲ್ಲ ಸರಿ. ಜೊತೆಗೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. 1916ರಲ್ಲಿ ಹೋಮ್ ರೂಲ್ ಲೀಗ್ ಅನ್ನ ಕೂಡ ಸ್ಥಾಪನೆ ಮಾಡ್ತಾರೆ. ಹೋಮ್ ರೂಲ್ ಲೀಗ್ ಅನ್ನ ಕೂಡ ಸ್ಥಾಪನೆ ಮಾಡಿದ್ರು. ಯಾರು ಸ್ಥಾಪನೆ ಮಾಡಿದ್ರು? ಎನಿ ಬೆಸೆಂಟ್ ಅವರು. ಅವ್ರಿಗೆ ಸಂಬಂಧಪಟ್ಟಂತೆ 2 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಾರ. ಅದು ಅದ್ರಾಗ ಎಷ್ಟು ಹೇಳಿಕೆಗಳು ಸರಿದಾವಂತಿದೆ. ಅದ್ರಾಗ ಮೊದಲನೇ ಹೇಳಿಕೆ ಏನಿದೆ, ಇವರು 1919ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು ಅಂತ ಇದೆ. ಮೊದಲನೇ ಹೇಳಿಕೆ ಇದೆ. ಮೊದಲನೇ ಹೇಳಿಕೆಯನ್ನು ನೋಡೋಣಂತೆ. ಎನಿ ಬೆಸೆಂಟ್ ಅವರು ಕಲ್ಕತ್ತಾದಲ್ಲಿ ನಡೆದಿರುವಂತ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೆಷನ್ ನ ಅಧ್ಯಕ್ಷರಾಗಿದ್ರು. ಆದ್ರೆ ಕಲ್ಕತ್ತಾದೊಳಗ ಅಧಿವೇಶನದ ಅಧ್ಯಕ್ಷರಾದದ್ದು ಇವರು 1917, ಬಟ್ ನಾಟ್ 1919. ಅಂದ್ರೆ ಈ ಮೊದಲ ಹೇಳಿಕೆ ತಪ್ಪಿದೆ. ಎನಿ ಬೆಸೆಂಟ್ ಅವರು ಕಾಂಗ್ರೆಸ್ ಅಧ್ಯಕ್ಷರಾದ ಮೊದಲ ಮಹಿಳೆ, ಮೊದಲ ವಿದೇಶಿ ಮಹಿಳೆ ಅಂದ್ರೂ ಸರಿ, ಮೊದಲ ಮಹಿಳೆ ಅಂದ್ರೂ ಸರಿ. ಕಾಂಗ್ರೆಸ್ ಅಧಿವೇಶನದಲ್ಲಿ ಪಾಲ್ಗೊಂಡ ಮೊದಲ ಮಹಿಳೆ ಅಂತಂದ್ರೆ ಕದಂಬಿನಿ ಗಂಗೂಲಿ ಅಂತ ಬರ್ತಾರೆ. ಕದಂಬಿನಿ ಗಂಗೂಲಿ ಅಂತ ಹೇಳಿ, ಕದಂಬಿನಿ ಗಂಗೂಲಿ ಅಂತಿರ್ತಾರೆ. ಅವರು ಮೊದಲ ಮಹಿಳೆ. ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಷಣ ಮಾಡಿದ ಮೊದಲ ಮಹಿಳೆ. ಈ ಕದಂಬಿನಿ ಗಂಗೂಲಿಯವರು ಕಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದ ಮೊದಲ ಮಹಿಳೆ ಕೂಡ ಹೌದು. ಅವರು ಮೊದಲ ಮಹಿಳೆ ಕೂಡ ಆಗಿರ್ತಾರೆ. ಸರಿನಾ? ಈಗ ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಆಯ್ತು. ಎರಡನೇದೇನಿದೆ, ಗಾಂಧೀಜಿಯು ಪ್ರಾರಂಭಿಸಿದ ಸತ್ಯಾಗ್ರಹ ಮತ್ತು ಅಸಹಕಾರ ಚಳವಳಿಗಳನ್ನು ಇವರು ವಿರೋಧಿಸಿದ್ರು ಅಂತಿದೆ.
ಏನ್ ಹೇಳಿಕೆ ಸರ್ ಇದು? ಇಲ್ಲಿ ಏನು ಕ್ವಶನ್ ಏನಿದೆ? ಒಂದು ಮಾತ್ರ ಸರಿಯಾಗಿದೆ, ಎರಡು ಮಾತ್ರ ಸರಿಯಾಗಿದೆ, ಒಂದು ಮತ್ತು ಎರಡು ಎರಡೂ ಸರಿಯಾಗಿದೆ, ಒಂದು ಮತ್ತು ಎರಡು ಎರಡೂ ತಪ್ಪಾಗಿದೆ ಅಂತ ಕೊಟ್ಟಾರ. ಇಲ್ಲಿ ಸ್ವಲ್ಪ ಇದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋಣಂತೆ. ಏನ್ ವಿಶ್ಲೇಷಣೆ ಮಾಡೋದಂದ್ರೆ, ಗಾಂಧೀಜಿಯವರು ಪ್ರಾರಂಭಿಸಿದ ಸತ್ಯಾಗ್ರಹ ಮತ್ತು ಅಸಹಕಾರ ಚಳವಳಿಯನ್ನು ವಿರೋಧಿಸಿದ್ರು ಅಂತಿದೆಯಲ್ಲ, ಇದು ಸರಿ. ಯಾಕೆ ಸರಿ ಗೊತ್ತಾ? ಎನಿ ಬೆಸೆಂಟ್ ಅವರು ಸಂವಿಧಾನಿಕ ಮಾರ್ಗದಲ್ಲಿ ಹೋರಾಟ ಮಾಡಬೇಕು, ಸಂವಿಧಾನಿಕ ಮಾರ್ಗದಲ್ಲಿ ಹೋರಾಟ ಮಾಡಬೇಕು. ಸಂವಿಧಾನಿಕ ಮಾರ್ಗದಲ್ಲಿ ಹೋರಾಟ ಮಾಡೋದು ಅಷ್ಟೇ ಅಲ್ಲದೆ, ಸಂವಿಧಾನಿಕ ಮಾರ್ಗದಲ್ಲಿ ಹೋರಾಟ ಮಾಡೋದು ಅಷ್ಟೇ ಅಲ್ಲದೆ, ಇವ್ರ ಇನ್ನೊಂದು ಉದ್ದೇಶ ಏನಾಗಿತ್ತು ಅಂದ್ರೆ, ಬ್ರಿಟಿಷರ ಆಡಳಿತದೊಳಗೇನೆ ಸ್ವಯಂ ಸರ್ಕಾರವನ್ನ ಪಡಿಬೇಕಂತ ಉದ್ದೇಶ ಇತ್ತು. ಆದ್ರೆ ಗಾಂಧೀಜಿಯವರ ಉದ್ದೇಶ ಏನಾಗಿತ್ತು? ಸಂಪೂರ್ಣ ಸ್ವರಾಜ್ಯವನ್ನ ಅಂದ್ರೆ ಸ್ವರಾಜ್ಯವನ್ನ ಪಡಿಬೇಕು ಅಂತ ಉದ್ದೇಶ. ಆದ್ರೆ ಅಸಹಕಾರ ಚಳವಳಿ ಆರಂಭ ಆಯ್ತಲ್ಲ 1920ರಿಂದ 22 ಅವಧಿ ನಡೀತಲ್ಲ ಅಸಹಕಾರ ಚಳವಳಿ. ಈ ಅಸಹಕಾರ ಚಳವಳಿಯಲ್ಲಿ ಗಾಂಧೀಜಿಯವರು ಕರೆ ಕೊಡ್ತಾರೆ, ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ಬಾರ್ದು, ಸರ್ಕಾರಿ ನೌಕರು ನೌಕರಿಗೆ ಹೋಗ್ಬಾರ್ದು, ವಕೀಲರು ಕೋರ್ಟ್ ಕಲಾಪಗಳನ್ನ ಬಹಿಷ್ಕರಿಸಬೇಕು, ರೈತರು ಯಾರು ಟ್ಯಾಕ್ಸ್ ಅನ್ನ ಕಟ್ಟುವಂತಿಲ್ಲ, ವಿದೇಶಿ ವಸ್ತುಗಳನ್ನ ಬಳಕೆ ಮಾಡುವಂತಿಲ್ಲ ಅಂತ ಕರೆ ಕೊಡ್ತಾರೆ ಗಾಂಧೀಜಿ. ಅದು ಎನಿ ಬೆಸೆಂಟ್ ಅವ್ರಿಗೆ ಅನಿಸ್ತದೆ, ಗಾಂಧೀಜಿಯವ್ರು ನೀವು ಮಾಡಕ್ ಹೊಂಟದೈತಲ್ಲ ಇದು ಅಸಂವಿಧಾನಿಕ ಮಾರ್ಗ, ಇದು ಸಂವಿಧಾನಿಕ ಮಾರ್ಗ ಅಲ್ಲ, ಇದು ದೇಶದಲ್ಲಿ ಅರಾಜಕತೆಯನ್ನು ಹುಟ್ಟಾಕ್ತದೆ, ಅದು ಬ್ಯಾಡ ಅಂತೇಳಿ ಅವ್ರ ಅಸಹಕಾರ ಚಳವಳಿಯನ್ನ ವಿರೋಧಿಸಿದ್ರು. ಸೊ ಈ ಹೇಳಿಕೆ ಸರಿಯಾಗಿದೆ, ಮೊದಲ ಹೇಳಿಕೆ ತಪ್ಪಾಗಿದೆ. ಮೊದಲ ಹೇಳಿಕೆ ತಪ್ಪಾಗಿದೆ. ಎನಿ ಬೆಸೆಂಟ್ ಅಷ್ಟೇ ಅಲ್ಲದೆ ಮಹಮ್ಮದ್ ಅಲಿ ಜಿನ್ನಾ ಕೂಡ ಈ ಒಂದು ಚಳವಳಿಯನ್ನ ವಿರೋಧಿಸ್ತಾರೆ. ಮಹಮ್ಮದ್ ಅಲಿ ಜಿನ್ನಾ ಮತ್ತು ಎನಿ ಬೆಸೆಂಟ್ ಅವರು ಈ ಒಂದು ಅಸಹಕಾರ ಚಳವಳಿಯನ್ನ ಮತ್ತು ಸತ್ಯಾಗ್ರಹ ಚಳವಳಿಯನ್ನ ವಿರೋಧಿಸಿರ್ತಾರೆ. ಕಾರಣ ಹೇಳಿದೆ, ಅದು ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬಹುದು ಅಂತಿತ್ತು. ಸೊ ಇಲ್ಲಿ ಎರಡನೇ ಹೇಳಿಕೆ ಮಾತ್ರ ಸರಿಯಾಗಿದೆ, ಎರಡನೇ ಹೇಳಿಕೆ ಮಾತ್ರ ಸರಿಯಾಗಿದೆ. ಇಲ್ಲಿ ಏನಾಯ್ತು ಅಂತ ನಾವು ನೋಡಿದ್ವಿ. ಈಗ ನೆಕ್ಸ್ಟ್ ಹೋಗೋಣಂತೆ. ಎಸ್ ಸರ್. ಇನ್ನ ಮೂರನೇ ಪ್ರಶ್ನೆ, ಮಿತ್ರವಿಂದ ಗೋವಿಂದ ಈ ಕೃತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತಿದೆ. ಮಿತ್ರವಿಂದ ಗೋವಿಂದ ಅಂತ ಒಂದು ಕೃತಿ ಇದೆ, ಇದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೊದಲು ಹೇಳ್ತೀನಿ, ಮಿತ್ರವಿಂದ ಗೋವಿಂದ ಅನ್ನುವಂಥದ್ದು ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ, ಕೃಷ್ಣ ಪರಮಾತ್ಮ ಮಿತ್ರವಿಂದೆಯನ್ನ ಮದುವೆ ಆಗ್ತಾನೆ. ಕೃಷ್ಣ ಪರಮಾತ್ಮ ಮಿತ್ರವಿಂದೆಯನ್ನ ಮದುವೆ ಆದ್ನಲ್ಲ, ಈ ಒಂದು ಕಥಾವಸ್ತುವನ್ನ ಇಟ್ಟುಕೊಂಡು ರಚನೆ ಮಾಡಿರುವಂತ ಒಂದು ಕೃತಿ ಇದು ಮಿತ್ರವಿಂದ ಗೋವಿಂದ ಅಂತೇಳಿ. ಅದಕ್ಕೆ ಸಂಬಂಧಪಟ್ಟಂತ 4 ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟಾರ. ಅದ್ರಾಗ ಮೊದಲನೇದು, ಇದು ಕನ್ನಡದಲ್ಲಿ ರಚನೆಯಾದ ಮೊದಲ ನಾಟಕ ಅಂತಿದೆ. ಈ ಹೇಳಿಕೆ ಸರಿ, ಇದು ಕನ್ನಡದ ಮೊದಲ ನಾಟಕ. ಸುಮಾರು 1680ರ ಅವಧಿಯಲ್ಲಿ ಈ ಒಂದು ನಾಟಕ ರಚನೆಯಾಗಿದೆ. 1680 ರಚನೆಯಾಗಿದೆ. ಇದನ್ನ ರಚನೆ ಮಾಡಿದವರು ಸಿಂಗಾರಾರ್ಯ ಅನ್ನುವಂತ ಕವಿ. ಸಿಂಗಾರಾರ್ಯ ಅನ್ನುವಂತ ಕವಿ. ಸಿಂಗಾರಾರ್ಯ ಅನ್ನುವಂತ ಕವಿ ನಮ್ಮ ಮೈಸೂರಿನ ಚಿಕ್ಕ ದೇವರಾಜ ಒಡೆಯರ್ ಅಂತಿದ್ರು ನೋಡ್ರಿ. ಮೈಸೂರಿನ ಚಿಕ್ಕ ದೇವರಾಜ ಒಡೆಯರ್. ಆ ಚಿಕ್ಕ ದೇವರಾಜ ಒಡೆಯರ್ ಬಳಿ ಅವರ ಆಸ್ಥಾನದಲ್ಲಿ ಇದ್ದಂತ ಒಬ್ಬ ಕವಿ ಯಾರಪ್ಪ? ಸಿಂಗಾರಾರ್ಯ ಅಂತ. ಇದು ಸರಿಯಾಗಿದೆ. ಓಕೆ, ರಚನೆ ಮಾಡಿದವರು ಸಿಂಗಾರ. ಎರಡನೇ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ಮೂರನೇದು, ಸಿಂಗಾರಾರ್ಯನು ತಿರುಮಲಾರ್ಯನ ಸಹೋದರನಾಗಿದ್ದನು ಅಂತಿದೆ. ಹೌದು, ತಿರುಮಲಾರ್ಯ ಚಿಕ್ಕ ದೇವರಾಜ ಒಡೆಯರ ಆಸ್ಥಾನದ ಒಬ್ಬ ಆಡಳಿತಗಾರ ಹೌದು, ಕವಿ ಕೂಡ ಹೌದು. ಚಿಕ್ಕ ದೇವರಾಜ ಸಪ್ತಪದಿ ಅಂತ ಒಂದು ಕೃತಿಯನ್ನು ಬರೀತಾನೆ ತಿರುಮಲಾರ್ಯ. ಇನ್ನೊಂದು 2-3 ಕೃತಿಗಳದಾವ. ಚಿಕ್ಕ ದೇವರಾಜ ಸಪ್ತಪದಿ ಆತನೊಂದು ಪ್ರಮುಖ ಕೃತಿ. ಈ ಸಿಂಗಾರಾರ್ಯ ಮಿತ್ರವಿಂದ ಗೋವಿಂದ ಎಂಬ ನಾಟಕವನ್ನು ಬರೆದಂತ ಈ ಸಿಂಗಾರಾರ್ಯನು ತಿರುಮಲಾರ್ಯನ ಸಹೋದರ. ಹೌದು, ತಿರುಮಲಾರ್ಯ ಅಣ್ಣ, ಸಿಂಗಾರಾರ್ಯ ತಮ್ಮ. ಈ ಹೇಳಿಕೆ ಕೂಡ ಸರಿಯಾಗಿದೆ. ಮೊದಲನೇದು ಸರಿ ಇದೆ, ಎರಡನೇದು ಸರಿ ಇದೆ, ಮೂರನೇ ಹೇಳಿಕೆ ಕೂಡ ಸರಿ ಇದೆ. ನಾಲ್ಕನೇ ಹೇಳಿಕೆ ಏನಿದೆ, ಈ ನಾಟಕವು ಹರ್ಷವರ್ಧನನ ಪ್ರಿಯದರ್ಶಿನಿಯ ರೂಪಾಂತರವಾಗಿದೆ ಅಂತಿದೆ. ಹರ್ಷವರ್ಧನ, ನಮ್ಮ ವರ್ಧನ ಸಾಮ್ರಾಜ್ಯದ ಹರ್ಷವರ್ಧನ, ಉತ್ತರ ಪತೇಶ್ವರ, ಶಿಲಾದಿತ್ಯ ಮಹಾರಾಜ ಹರ್ಷವರ್ಧನ 3 ನಾಟಕ ಬರೆದನು. ರತ್ನಾವಳಿ, ನಾಗಾನಂದ, ಪ್ರಿಯದರ್ಶಿಕ ಅಂತೇಳಿ. ಆ 3 ನಾಟಕಗಳೇನಿದಾವಲ್ಲ ಅದ್ರ ಪ್ರಿಯದರ್ಶಿಕ ಅಂತ ಒಂದು ನಾಟಕ ಇದೆ, ಅಥವಾ ಪ್ರಿಯದರ್ಶಿನಿ ಅಂತ ಹೇಳಿದಾರೆ, ಕೊಟ್ಟಿದ್ದಾರೆ ಅದ್ನಲ್ಲಿ. ಅದು ಸಂಸ್ಕೃತ ಭಾಷೆ. ಹರ್ಷವರ್ಧನ ಬರೆದಂತ 3 ನಾಟಕಗಳದಾವ ಹೇಳಿದೆ. ಒಂದು ಪ್ರಿಯದರ್ಶಿಕ ಅಂತಿದೆ, ಇನ್ನೊಂದು ರತ್ನಾವಳಿ ಅಂತಿದೆ, ರತ್ನಾವಳಿ ಅಂತಿದೆ, ಮತ್ತೊಂದು ನಾಗಾನಂದ ಅಂತಿದೆ. ದರ್ಶಿಕ, ರತ್ನಾವಳಿ, ನಾಗಾನಂದ ಇವೇನು 3 ದಾವೋ ಹರ್ಷವರ್ಧನ ರಚನೆ ಮಾಡಿರುವಂತ ಇವು ಸಂಸ್ಕೃತ ಭಾಷೆಯ ನಾಟಕಗಳದಾವ. ಇವು ಸಂಸ್ಕೃತ ಭಾಷೆಯ ನಾಟಕಗಳು ಹೌದು. ಆದ್ರೆ ಇಲ್ಲೇನ್ ಕೊಟ್ಟರು ಅವರು, ಈ ಹರ್ಷವರ್ಧನನ ಯಾವ ನಾಟಕದ ರೂಪಾಂತರವಾಗಿದೆ ಅಂತ ಕ್ವಶನ್ ಕೇಳಾರ. ಮಿತ್ರವಿಂದ ಗೋವಿಂದ ಅನ್ನೋದು ಹರ್ಷವರ್ಧನನ ರತ್ನಾವಳಿ ಎನ್ನುವ ನಾಟಕದ ಕನ್ನಡ ರೂಪಾಂತರವಾಗಿದೆ. ಸೊ ಈ 4ನೇ ಹೇಳಿಕೆ ತಪ್ಪಾಗಿದೆ. ಇಲ್ಲಿ ಸ್ಟೇಟ್ಮೆಂಟ್ಸ್ ಕೊಟ್ಟಾರ. ಈ ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಾರ. 3 ಹೇಳಿಕೆಗಳು ಸರಿಯಾಗಿವೆ. ಯಾಕಂದ್ರೆ ಇದು ಪ್ರಿಯದರ್ಶಿಕಾದ ರೂಪಾಂತರ ಅಲ್ಲ, ಇದು ರತ್ನಾವಳಿ ಎನ್ನುವ ನಾಟಕದ ರೂಪಾಂತರವಾಗಿದೆ. ಓಕೆನಾ? ಇಲ್ಲಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸರಿಯಾದ ಹೇಳಿಕೆ ಈ 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ, 4ನೇ ಹೇಳಿಕೆ ತಪ್ಪಾಗಿದೆ. ಈಗ ನಾವು ನೇರವಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣಂತೆ. 4ನೇ ಪ್ರಶ್ನೆ, ಶೇರ್ ಶಾ ಸೂರಿಗೆ ಸಂಬಂಧಿಸಿದಂತೆ
ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಪ್ರಶ್ನೆಯನ್ನ ಕೊಟ್ಟರು. ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತಿದೆ. ಮೊದಲನೇದು, ಶೇರ್ ಶಾ ಸೂರಿಯ ತಂದೆ ಹಸನ್ ಸೂರಿ ಅಂತೇಳಿ, ಹಸನ್ ಖಾನ್ ಸೂರಿ ಅಂತೇಳಿ ಮೊದಲನೇ ಹೇಳಿಕೆ. ಇದು ಸರಿ ಇದೆ, ಇವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ನಾನು. ಶೇರ್ ಶಾ ಸೂರಿಯ ಮೂಲ ಹೆಸರು ಫರೀದ್ ಖಾನ್ ಅಂತಿದೆ, ಇದು ಕೂಡ ಸರಿಯಾಗಿದೆ, ಆತನ ಮೂಲ ಹೆಸರು. ಶೇರ್ ಶಾ ಸೂರಿ ಕಾಲಿಂಜರ್ ಯುದ್ಧದ ಸಂದರ್ಭದಲ್ಲಿ ಮರಣ ಹೊಂದಿದ ಅಂತಿದೆ, ಇದು ಕೂಡ ಸರಿಯಾಗಿದೆ. ಶೇರ್ ಶಾ ಸೂರಿಯ ನಂತರ ಫಿರೋಜ್ ಶಾ ಅಧಿಕಾರಕ್ಕೆ ಬಂದ ಅಂತಿದೆ, ನೋ. ಶೇರ್ ಶಾ ಸೂರಿಯ ನಂತರ ಅಧಿಕಾರಕ್ಕೆ ಬಂದವನು ಇಸ್ಲಾಂ ಶಾ ಸೂರಿ, ಇಸ್ಲಾಂ ಶಾ ನಂತರ ಬಂದವನು ಸಿಕಂದರ್ ಶಾ ಸೂರಿ. ಸೊ ಈ ಸ್ಟೇಟ್ಮೆಂಟ್ ರಾಂಗ್ ಇದೆ. ಈಗ ಈ ಶೇರ್ ಶಾ ಸೂರಿಗೆ ಸಂಬಂಧಪಟ್ಟಂತೆ ಕೆಲವು ಅಂಶಗಳನ್ನ ನಾವಿಲ್ಲಿ ಚರ್ಚೆ ಮಾಡೋಣಂತೆ, ವಿಶ್ಲೇಷಣೆ ಮಾಡೋಣಂತೆ, ಚರ್ಚೆ ಮಾಡೋಣ. ಮೊದಲಿಗೆ ಶೇರ್ ಶಾ ಸೂರಿ, ಈತ ಒಂದು ಮನೆತನ ಸ್ಥಾಪಿಸ್ತಾನೆ, ಸೂರಿ ಮನೆತನವನ್ನು ಸ್ಥಾಪಿಸಿದ. 1540ರಿಂದ 55ರವರೆಗೆ ಈತ ಆಡಳಿತವನ್ನ ಮಾಡ್ತಾನೆ, ಸೂರಿ ಮನೆತನವನ್ನ ಕಟ್ಟಿ. ಅಂದ್ರೆ ಇವ ಆಡಳಿತ ಅಲ್ಲ, 5 ವರ್ಷ ಇವನು ಆಡಳಿತ ಮಾಡಿದ, 5 ವರ್ಷ. ಸೂರಿ ಮನೆತನ 15 ವರ್ಷ ಆಡಳಿತ ಮಾಡದ. ಓಕೆ, ಸೂರಿ ಮನೆತನ. ಈ ಸೂರಿ ಮನೆತನ ಭಾರತದಲ್ಲಿ ಸ್ಥಾಪನೆಯಾದಂತ ಎರಡನೇ ಅಫ್ಘಾನ್ ಮನೆತನ. ಯಾಕಂದ್ರೆ ಇದಕ್ಕಿಂತ ಮುಂಚೆ 1526 ಮೊಘಲ ಸಾಮ್ರಾಜ್ಯ ಸ್ಥಾಪನೆ ಆಗಿತ್ತು ಬಾಬರ್ನಿಂದ. ಅದು ಭಾರತದಲ್ಲಿ ಸ್ಥಾಪನೆಯಾದಂತ ಮೊದಲ ಅಫ್ಘಾನ್ ಸಾಮ್ರಾಜ್ಯ ಅದು. ಇದು ಭಾರತದಲ್ಲಿ ಸ್ಥಾಪನೆಯಾದಂತ ಎರಡನೇ ಅಫ್ಘಾನ್ ಸಾಮ್ರಾಜ್ಯ ಅಂತ ನಾವು ಹೇಳ್ಬೋದಾಗಿದೆ. ಅಫ್ಘಾನ್ನ ಸೂರಿ ಪಂಗಡಕ್ಕೆ ಸೇರಿದವರು ಅನ್ನೋ ಕಾರಣಕ್ಕಾಗಿ ಇದಕ್ಕೆ ಸೂರಿ ಮನೆತನ ಅಂತ ಹೆಸರು. ಸೂರಿ ಸಾಮ್ರಾಜ್ಯ, ಸೂರ್ ಮನೆತನ, ಸೂರಿ ಮನೆತನ ಅಂತ ಹೆಸರು ಬಂದಿದೆ. ಎಸ್ ಸರ್, ನೋಡೋಣಂತೆ. ಶೇರ್ ಶಾ ಸೂರಿ ಇವ ಆಡಳಿತ ಮಾಡಿದ ಅವಧಿ 1540ರಿಂದ 45. 1540ರಿಂದ 45ರ ಅವಧಿಯಲ್ಲಿ ಈ ಮನೆತನ, ಈ ವ್ಯಕ್ತಿ ಆಡಳಿತ ಮಾಡ್ತಾನೆ. ಈತ ಭಾರತದಲ್ಲಿ ಎರಡನೇ ಅಫ್ಘಾನ್ ಸಾಮ್ರಾಜ್ಯದ ಸ್ಥಾಪಕ. ಭಾರತದಲ್ಲಿ ಎರಡನೇ ಅಫ್ಘಾನ್ ಸಾಮ್ರಾಜ್ಯದ ಸ್ಥಾಪಕ ಯಾರಪ್ಪ? ಈ ಸೂರ್ಯ ಅಂತೇಳಿ. ಈತ ಜನಿಸಿದ್ದು 1472 ಅಫ್ಘಾನಿಸ್ತಾನ್ ಜನಿಸ್ತಾನೆ. ನೋಡ್ರಿ, ಈತ ಬಾಬರ್ನಿಗಿಂತ ಮುಂಚೆ ಜನಿಸಿದವನು, ಬಾಬರ್ನಿಗಿಂತ ಮುಂಚೆ ಭಾರತಕ್ಕೆ ಬಂದವನು, ಬಾಬರ್ನಿಗಿಂತ ಮುಂಚೆ ಭಾರತದಲ್ಲೊಂದು ಅಫ್ಘಾನ್ ಸಾಮ್ರಾಜ್ಯವನ್ನ ಕಟ್ಟಬೇಕಂತ ಕನಸ್ಕೊಂಡವನು ಯಾರಪ್ಪ? ಈ ಶೇರ್ ಶಾ ಸೂರಿ. ಶೇರ್ ಶಾ ಸೂರಿ. ಈ ಶೇರ್ ಶಾ ಸೂರಿಯ ಮೂಲ ಹೆಸರು ಫರೀದ್ ಖಾನ್ ಅಂತೇಳಿ, ಇವ್ರ ತಂದೆ ಹೆಸರು ಹಸನ್ ಖಾನ್ ಸೂರಿ ಅಂತ. ಈಗ ಆಪ್ಷನ್ ಆಗಿದೆ ಇತ್ತು ಸರ್. ಈತನ ಮೂಲ ಹೆಸರು ಫರೀದ್ ಖಾನ್ ಅಂತೇಳಿ, ಈತನ ತಂದೆ ಹೆಸರು ಹಸನ್ ಖಾನ್ ಸೂರಿ. ನೆನ್ಪಿಟ್ಕೋಬೇಕು, ಹಸನ್ ಖಾನ್ ಸೂರಿ ಅಂತ. ಹಸನ್ ಖಾನನಿಗೆ 4 ಜನ ಹೆಂಡತಿಯರು, 8 ಜನ ಮಕ್ಕಳು. ಶೇರ್ ಶಾನ ಅಂದ್ರೆ ಫರೀದ್ ಖಾನ ತಾಯಿ ಇವ ಇನ್ನು ಚಿಕ್ಕವನಿದ್ದಾಗ ಸತ್ತಿದ್ರು ಅನ್ನೋ ಕಾರಣಕ್ಕೆ ಮಲತಾಯಿಯ ಕಾಟವನ್ನ ತಾಳಲಾರದೆ ಈ ಶೇರ್ ಶಾ ಸೂರಿ ದೇಶವನ್ನ ಬಿಟ್ಟು, ಅಫ್ಘಾನಿಸ್ತಾನವನ್ನು ಬಿಟ್ಟು ಭಾರತಕ್ಕೆ ಬಂದಿದ್ದ. ಅದು ವಿಶೇಷವಾಗಿ ಎಲ್ಲಿಗೆ ಬಂದಿದ್ದ ಅಂದ್ರೆ ಬಿಹಾರಕ್ಕೆ ಬಂದಿದ್ದ. ಬಿಹಾರದಾಗೊಬ್ಬ ಬಹರ್ ಖಾನ್ ಲೋಹಾನಿ ಅಂತ ಇರ್ತಾನೆ, ಆತನ ಬಳಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದ ಶೇರ್ ಖಾನ್, ಈ ಫರೀದ್ ಖಾನ್. ಅವನ ಬಳಿ ಸಾಮಾನ್ಯ ಸೇವಕನಾಗಿ ಸೇರ್ಕೊಂಡು ಆತನ ವಿಶ್ವಾಸ ಗಳಿಸಿ ಸೈನಿಕನಾಗಿ ನಂತರ ಸೇನಾಪತಿಯಾಗಿದ್ದ. ಈ ಫರೀದ್ ಖಾನನು ಸೇನಾಪತಿಯಾಗಿದ್ದ ಸಂದರ್ಭದಲ್ಲಿ ಈತನ ಶೂರತನವನ್ನ ಕಂಡಂತ ಆ ಬಹರ್ ಖಾನ್ ಲೋಹಾನಿ ಈತನಿಗೆ ಶೇರ್ ಖಾನ್ ಅಂತ ಕರೀತಾನೆ. ಏನ್ ಕರೆದ? ಶೇರ್ ಖಾನ್ ಅಂತ ಕರೆದ. ಶೇರ್ ಖಾನ್ ಅಂತ ಕರ್ಕೊಂಡ. ಆಮೇಲೆ ಶೇರ್ ಶಾ ಅಂತ ಹೇಳಿ ತಾಗ್ತಾನೆ. ಸೂರಿ ಪಂಗಡಕ್ಕೆ ಸೇರಿದ್ದ ಅನ್ನೋ ಕಾರಣಕ್ಕಾಗಿ ಶೇರ್ ಶಾ ಸೂರಿ ಅಂತ ಈತನಿಗೆ ಆಮೇಲೆ ಬರ್ತದೆ. ಆಮೇಲೆ ಶೇರ್ ಖಾನ್ ಏನು ಅಂದ್ರೆ ಅವನ ಮೂಲ ಹೆಸರು ಏನಂತಿತ್ತು? ಫರೀದ್ ಖಾನ್ ಅಂತಿತ್ತು. ಆ ಹೇಳಿಕೆ ಸರಿ ಇದೆ. ಆಮೇಲೆ ಹಸನ್ ಖಾನ್ ಅಂತ, ಇದು ಕೂಡ ಸರಿ ಇದೆ. ಎಸ್ ಸರ್. ಆದ್ರೆ ಈ ವ್ಯಕ್ತಿ ಬಹರ್ ಖಾನ್ನ ಬಳಿ ಇದ್ದು, ಬಿಹಾರದಲ್ಲಿ ಬಹರ್ ಖಾನ್ನ ಬಳಿ ಇದ್ದು, ಬಹರ್ ಖಾನ್ ವಿರುದ್ಧನೇ ಸೈನ್ಯವನ್ನು ಸಂಘಟಿಸುವ ಪ್ರಯತ್ನ ಮಾಡಿದಾಗ ಆ ಬಹರ್ ಖಾನ್ ಇವನ್ನ ಅಲ್ಲಿಂದ ಹೊರಗೆ ಹಾಕ್ತಾನೆ. ಇವ ಅವಾಗ ಬಂದು ಬಾಬರ್ನ ಸೈನ್ಯದ ಸೈನಿಕನಾಗಿದ್ದ, ಸೇನಾಪತಿಯಾಗಿದ್ದ. ಬಾಬರ್ನು ನಿಧನ ಹೊಂದಿದ ನಂತರ ಹುಮಾಯೂನ್ನ ಸೈನ್ಯದ ಸೇನಾಪತಿ ಆಗ್ತಾನೆ. ಹುಮಾಯೂನ್ನ ಸೈನ್ಯದ ಸೇನಾಪತಿ ಆಗ್ತಾನೆ. ಈ ಬಾಬರ್ ಮತ್ತು ಹುಮಾಯೂನ್ ಇಬ್ರು ಜನ ಸೇರ್ಕೊಂಡು ಒಂದು ಕೋಟೆಯನ್ನ ಗೆದ್ದುಕೊಳ್ತಾರೆ. ಈ ಉತ್ತರ ಪ್ರದೇಶದ ಮಿರ್ಜಾಪುರ್ ಜಿಲ್ಲೆಯಲ್ಲಿ ಒಂದು ಚುನಾರ ಕೋಟೆ ಅಂತಿದೆ. ಆ ಚುನಾರ ಕೋಟೆಯನ್ನು ಗೆದ್ದುಕೊಂಡ್ರು. ಯಾರ್ಯಾರು ಸೇರಿ? ಶೇರ್ ಶಾ ಮತ್ತು ಹುಮಾಯೂನ್ ಸೇರ್ಕೊಂಡು 1532 ಟೈಮ್. ಈ ಚುನಾರ ಕೋಟೆಯ ಮುಖ್ಯಸ್ಥನನ್ನಾಗಿ ಇವನನ್ನ ನೇಮಿಸ್ತಾನೆ. ಇವನನ್ನ ನೇಮಿಸಿದವನು ಯಾರಪ್ಪ ಅಂತಂದ್ರೆ ಹುಮಾಯೂನ್. ಮುಖ್ಯಸ್ಥ ಯಾರಾದ್ರು? ಶೇರ್ ಶಾ ಸೂರಿ. ಹುಮಾಯೂನ್ ತನ್ನ ಜೀವಮಾನದಲ್ಲಿ ಕೈಗೊಂಡಂತ ಅತಿ ದೊಡ್ಡ ತಪ್ಪು ನಿರ್ಧಾರ ಅಂತ ಹೇಳ್ಬೋದು. ನಾನು ಹೇಳಿದೆ ಆಗ್ಲೇ, ಬಾಬರ್ನಿಗಿಂತ ಮುಂಚೆ ಹುಟ್ಟಿದವನು, ಬಾಬರ್ನಿಗಿಂತ ಮುಂಚೆ ಭಾರತಕ್ಕೆ ಬಂದವನು, ಬಾಬರ್ನಿಗಿಂತ ಮುಂಚೆನೆ ಭಾರತದೊಳಗೊಂದು ಅಫ್ಘಾನ್ ಸಾಮ್ರಾಜ್ಯವನ್ನ ಕಟ್ಟಬೇಕಂತ ಮಹತ್ವಾಕಾಂಕ್ಷೆ ಇಟ್ಕೊಂಡವ ಈ ಶೇರ್ ಶಾ ಸೂರಿ. ಆ ಶೇರ್ ಶಾ ಸೂರಿಯನ್ನ ಈತ ಚುನಾರ ಕೋಟೆ ಮುಖ್ಯಸ್ಥ ನೇಮಿಸ್ತಾನೆ. ಆ ಚುನಾರ ಕೋಟೆಯ ಮುಖ್ಯಸ್ಥನಾಗಿದ್ದುಕೊಂಡು ಶೇರ್ ಶಾ ಹುಮಾಯೂನ್ ಅನ್ನು ಸೋಲಿಸು ಪ್ರಯತ್ನ ಮಾಡ್ತಾನೆ. ಒಂದ್ಸಲ ವಿಫಲನಾದ, 2ನೇ ಸಲ ಸಫಲನಾಗ್ತಾನೆ. ಏನಾದ? ಕನೌಜ್ ಕದನದಲ್ಲಿ 1540 ನಡೆದಂತ ಕನೌಜ್ ಕದನದಲ್ಲಿ ಹುಮಾಯೂನ್ನನ್ನೇ ಸೋಲಿಸಿದಂತ ಈತ ಸೂರಿ ಮನೆತನ ಸ್ಥಾಪಿಸ್ತಾನೆ. 40ರಿಂದ 55ರವರೆಗೆ ಸೂರಿ ಮನೆತನ ಆಡಳಿತ ನಡೆಸ್ತದೆ. ಈ ಶೇರ್ ಶಾ ಸೂರಿ ಕೇವಲ 5 ವರ್ಷ ಆಡಳಿತ ನಡೆಸ್ತಾನೆ. ಲೇನ್ ಪೋಲ್ ಪ್ರಕಾರ ಶೇರ್ ಶಾ ಸೂರಿ 5 ವರ್ಷದ ಬದಲಿಗೆ 50 ವರ್ಷ ಆಡಳಿತ ನಡೆಸಿದ್ರೆ ಭಾರತದ ಇತಿಹಾಸವೇ ಬೇರೆ ಇರ್ತಿತ್ತು ಅಂತ ಲೇನ್ ಪೋಲ್ ಹೇಳ್ತಾರೆ. ಅದು ಸತ್ಯವಾದಂತ ಮಾತು. 1540ರಲ್ಲಿ ಕನೌಜ್ ಕದನದಲ್ಲಿ ಹುಮಾಯೂನ್ನನ್ನ ಸೋಲಿಸಿದ ನಂತರ ಶೇರ್ ಶಾ ಸೂರಿ ಕಟ್ಟಿದ ಒಂದು ಸಾಮ್ರಾಜ್ಯ ಯಾವುದಪ್ಪ ಅಂದ್ರೆ
ಸೂರ್ಯ ಮನೆತನ ಅಂತ. ತನ್ನ 5 ವರ್ಷದ ಆಡಳಿತಾವಧಿಯಲ್ಲಿ ಕೆಲವೊಂದಿಷ್ಟು ಕದನಗಳನ್ನ ಮಾಡ್ತಾನೆ ಈತ. 1541ರಲ್ಲಿ ಗಕ್ಕಾರರು ಎಂಬ ಜನಾಂಗವನ್ನ ಸೋಲಿಸಿ ಪಂಜಾಬಿನಲ್ಲಿ ಜೀಲಂ ನದಿ ದಂಡಿ ಮ್ಯಾಗ ರೆಹಸ್ತಾಗಾರ್ ಅಂತ ಒಂದು ಕೋಟೆ ನಿರ್ಮಾಣ ಮಾಡ್ತಾನೆ. ರೆಹಸ್ತಾಗಾರ್ ಕೋಟೆ ನಿರ್ಮಿಸಿದ ಯಾವಾಗ 1541ರಲ್ಲಿ. 1542ರಲ್ಲಿ ಮಾಳವದ ಮೇಲೆ ದಾಳಿ ಮಾಡಿ ಅಲ್ಲಿನ ರಾಜ ಪೂರನ್ಮಲ್ಲನ್ನು ಸೋಲಿಸಿ ರೈಜಿನಾ ಕೋಟೆಯನ್ನು ವಶಪಡಿಸಿಕೊಳ್ತಾನೆ. ರೈಜಿನಾ ಕೋಟೆ 42. ಆದ್ರೆ 1545ರಲ್ಲಿ ಮಧ್ಯಪ್ರದೇಶದ ಬುಂದೇಲಖಂಡದಲ್ಲಿ ಕಾಲಿಂಜರ್ ಅಂತ ಒಂದು ಕೋಟೆ ಇದೆ. ಅಲ್ಲಿನ ರಾಜ ಕೀರತ್ ಸಿಂಗ್ ಅಂತೆ. ರಾಜ ಕೀರತ್ ಸಿಂಗ್ನ ವಿರುದ್ಧ ಹೋರಾಟ ಮಾಡುವಂತ ಸಂದರ್ಭದೊಳಗೆ ಇವನ ಕಡೆಯವರೇ ಹಾರಿಸಿದಂತ ಒಂದು ಫಿರಂಗಿ ಶೇರ್ ಶಾ ಸೂರಿಗೆ ಬಡಿದು ಆತನ ಚರ್ಮ ಎಲ್ಲ ಸುಟ್ಟು ಬಿಡ್ತದೆ, ಬ್ಲಾಸ್ಟ್ ಆಗ್ತದೆ, ಚರ್ಮ ಸುಟ್ಟು ಬಿಡ್ತದೆ. ಆದ್ರೂ ಕೂಡ ಯುದ್ಧದಲ್ಲಿ ಗೆಲ್ಲುವರಿಗೆ ಆತ ಜೀವಂತ ಇರ್ತಾನಂತೆ. ಯುದ್ಧ ಗೆದ್ವಿ ಅಂತ ಗೊತ್ತಾದ ನಂತರ ಅದೇ ಕಾಲಿಂಜರ್ ಕೋಟೆಯನ್ನು ಗೆಲ್ಲುವ ಟೈಮ್ನಾಗ ಈ ಶೇರ್ ಶಾ ಸೂರಿ ಸಾಯ್ತಾನೆ. ಯಾವಾಗ 1545ರೊಳಗ ಆತ ನಿಧನ ಹೊಂದಿದ. ಸಿಡಿಮದ್ದಿನ ಸ್ಫೋಟನ ಸತ್ತ. ಇಲ್ಲಿ ಸ್ಟೇಟ್ಮೆಂಟ್ ಅದೇ ಇತ್ತು, ಕಾಲಿಂಜರ್ ಕೋಟೆಯನ್ನು ಗೆದ್ದುಕೋ ಟೈಮ್ನಾಗ ಸತ್ತ ಅಂತೇಳಿ. ಅದು ಸರಿಯಾಗದ ಹೇಳಿಕೆ. ಇವನು ಸಮಾಧಿ ಬಿಹಾರದ ಸಸಾರಾಂನಲ್ಲಿದೆ. ಬಿಹಾರದ ಸಸಾರಾಂನಲ್ಲಿ ಈತನ ಸಮಾಧಿ ಇದೆ. ಯಾರ್ದು? ಶೇರ್ ಶಾ ಸೂರಿಯ ಸಮಾಧಿ ಇರುವಂತದ್ದು ಬಿಹಾರದ ಸಸಾರಾಂನಲ್ಲಿ. ಸರಿ, ಇಲ್ಲಿ ಹೇಳಿಕೆಗಳು ಗೊತ್ತಾದ. ಇವ್ ಸತ್ ನಂತರ ಅಧಿಕಾರಕ್ಕೆ ಬಂದವನು ಇಸ್ಲಾಂ ಶಾ ಸೂರಿ ಅಂತ ಬರ್ತಾನೆ. ಈ ಶೇರ್ ಶಾ ಸೂರಿಯ ಕಾಲದಲ್ಲಿ ಕೆಲವೊಂದು ಸುಧಾರಣೆಗಳಾಗ್ತವೆ, ಆಡಳಿತ ಸುಧಾರಣೆಗಳು. ಸುಲ್ತಾನ ಅಂದ್ರೆ ರಾಜ ಇದ್ನಲ್ಲ, ರಾಜನೇ ರಾಜ್ಯ ಮತ್ತು ನ್ಯಾಯಾಂಗದ ಮುಖ್ಯಸ್ಥನಾಗಿರ್ತಾನೆ. ರಾಜ್ಯವನ್ನ ಸರ್ಕಾರಗಳಾಗಿ ವಿಂಗಡಿಸಿದ್ದ. ಸರ್ಕಾರ ಅಂದ್ರೆ ಜಿಲ್ಲೆಗಳು, ಜಿಲ್ಲೆಗಳ ಮುಖ್ಯಸ್ಥ ಫೌಜ್ದಾರ್ ಇರ್ತಾನೆ. ಜಿಲ್ಲೆಗಳನ್ನ ಪರಗಣಗಳಾಗಿ ತಾಲೂಕುಗಳ ವಿಂಗಡಿಸಿದ್ದ. ತಾಲೂಕುಗಳ ಮುಖ್ಯಸ್ಥ ಶೇಖ್ದಾರ್ ಇರ್ತಾನೆ. ಪರಗಣಗಳನ್ನ ಗ್ರಾಮಗಳಾಗಿ ವಿಂಗಡಿಸಿದ್ದ. ಅವುಗಳ ಮುಖ್ಯಸ್ಥ ಚೌಕಿದಾರ್ ಇರ್ತಾನೆ. ಯಾರಾದ್ರೂ ಚೌಕಿದಾರ್ ಇರ್ತಾರೆ. ಈ ರೀತಿ ಆಡಳಿತ ವಿಭಾಗಗಳನ್ನು ಮಾಡಿರ್ತಾನೆ. ಭಾರತದ ಇತಿಹಾಸದಲ್ಲಿ, ಭಾರತದ ಜಗತ್ತಿನ ಇತಿಹಾಸದಲ್ಲಿ ಪ್ರಜೆಗಳ ಇದೊಂದು ಗೊತ್ತಿರಲಿ ನಿಮ್ಗೆ, ಇವನ ರಾಜ್ಯದಲ್ಲಿ ಒಟ್ಟು 47 ಜಿಲ್ಲೆಗಳಿದ್ದು, 47 ಸರ್ಕಾರಗಳ ಸಂಖ್ಯೆ 47. ಇಲ್ಲಿ ನೋಡ್ರಿ, ಈಗ ಏನ್ ಅಂಶ ನೆನಪಿಟ್ಕೊಳ್ಬೇಕಾದಂತ ಅಂಶ ಏನಪ್ಪಾ ಅಂತಂದ್ರೆ, ಈ ವ್ಯಕ್ತಿ ಶೇರ್ ಶಾ ಸೂರಿ ಜಗತ್ತಿನ ಇತಿಹಾಸದೊಳಗೆ ಪ್ರಜೆಗಳ ಇಚ್ಛೆಯಂತೆ, ಜನರ ಇಚ್ಛೆಯಂತೆ ಆಡಳಿತ ನಡೆಸಿದಂತ ಮೊದಲ ಸುಲ್ತಾನ. ಇವನು ಯಾವ ರೀತಿ ಆಡಳಿತ ನಡೆಸಿದ್ನೋ ಅದೇ ಮಾದರಿಯಲ್ಲಿ ಆಡಳಿತ ನಡೆಸಿದವ ಯಾರಂದ್ರೆ ಅಕ್ಬರ್. ಸೊ ಶೇರ್ ಶಾ ಸೂರಿಯನ್ನ ನಾವು ಅಕ್ಬರ್ನ ಮುನ್ಸೂಚಕ ಅಂತ ಕರಿತೀವಿ. ಶೇರ್ ಶಾ ಸೂರಿಗೆ ಏನ್ ಕರೆದ್ವಿ? ಅಕ್ಬರನ ಮುನ್ಸೂಚಕ ಅಂತ ಕರಿತೀವಿ. ಅಕ್ಬರ್ನ ಮುನ್ಸೂಚಕ ಅಂತ ಕರಿತೀವಿ. ಸೊ ನೆನಪಿರ್ಲಿ, ಅಕ್ಬರ್ನ ಆಡಳಿತದ ಮುನ್ಸೂಚಕ ಯಾರಂದ್ರೆ ಶೇರ್ ಶಾ ಸೂರಿ. ಇವನ್ ಕಾಲದಲ್ಲಿ ಕಂದಾಯ ವ್ಯವಸ್ಥೆ. ಈತ ಪಟ್ಟ ಅನ್ನುವಂತ ಒಂದು ಕಂದಾಯ ವ್ಯವಸ್ಥೆಯನ್ನ ಜಾರಿ ಮಾಡ್ತಾನೆ. ಕಂದಾಯ ಪುಸ್ತಕ ಯಾವ ರೀತಿಯಾಗಿ? ಭೂಮಿಯನ್ನ 3 ಭಾಗ, ಭೂಮಿಯನ್ನು ಇಡೀ ತನ್ನ ರಾಜ್ಯದ ಭೂಮಿಯನ್ನು ಸರ್ವೆ ಮಾಡಿ 3 ಭಾಗ ಮಾಡ್ತಾರೆ. ಮೊದಲನೇದು ಪೋಲಾಜ್. ಪೋಲಾಜ್ ಅಂದ್ರೆ ಉತ್ತಮ ಫಲವತ್ತತೆಯನ್ನು ಉತ್ತಮ ಫಲವತ್ತತೆ ಹೊಂದಿರುವ, ಉತ್ತಮ ಇಳುವರಿ ಕೊಡೋ ಭೂಮಿ. ಎರಡನೇದು ಚಚಾರ್ ಅಂದ್ರೆ ಮಧ್ಯಮ ಫಲವತ್ತತೆಯನ್ನು ಹೊಂದಿರತಕ್ಕಂಥ, ಮಧ್ಯಮ ಇಳುವರಿ ಕೊಡುವಂತ ಭೂಮಿ. ಮೂರನೇದು ಬಂಜರ್ ಅಂದ್ರೆ ಕನಿಷ್ಠ ಫಲವತ್ತತೆ ಹೊಂದಿರುವ, ಕನಿಷ್ಠ ಇಳುವರಿಯನ್ನ ಕೊಡ್ತಕ್ಕಂಥ ಭೂಮಿ. ಓಕೆ, ಈ ಭೂಮಿಯನ್ನ 3 ಭಾಗ ಮಾಡಿ ಫಲವತ್ತತೆಯ ಆಧಾರದ ಮೇಲೆ, ವೆರಿ ವೆರಿ ಇಂಪಾರ್ಟೆಂಟ್ ಇದು, ಫಲವತ್ತತೆಯ ಆಧಾರದ ಮೇಲೆ, ಫಲವತ್ತತೆಯ ಆಧಾರದ ಮೇಲೆ ಈತ ಇದ್ರ ಮೇಲೆ 1/3 ನಷ್ಟು ಕಂದಾಯವನ್ನು ವಿಧಿಸ್ತಾನೆ. ಇದು ವೈಜ್ಞಾನಿಕ ಪದ್ಧತಿ. ಯಾಕೆ ವೈಜ್ಞಾನಿಕ ಪದ್ಧತಿ ಅಂದ್ರೆ, ಯಾವ ಭೂಮಿಯಲ್ಲಿ ಹೆಚ್ಚು ಫಲವತ್ತತೆ ಇತ್ತೋ ಅಲ್ಲಿ ಹೆಚ್ಚು ಇಳುವರಿ ಬರ್ತಿತ್ತು, ಅಲ್ಲಿ ಹೆಚ್ಚು ಟ್ಯಾಕ್ಸ್ ಇತ್ತು. ಎಲ್ಲಿ ಕಡಿಮೆ ಇರ್ತಿತ್ತು ಅಲ್ಲಿ ಕಡಿಮೆ ಟ್ಯಾಕ್ಸ್ ಇತ್ತು. ಅದಕ್ಕೆ ಆ ದಾಖಲೆ ಪುಸ್ತಕ ಇಟ್ಕೊಳ್ತಾನೆ, ಕಂದಾಯ ಪುಸ್ತಕ. ಅದರ ಹೆಸರು ಪಟ್ಟ ಅಂತೇಳಿ. ಅದ್ರ ಹೆಸರು ಏನು? ಪಟ್ಟ. ಇನ್ನು ಎರಡನೇದು, ಈತ ದಾಮ್ ಅನ್ನುವಂತ ಒಂದು ನಾಣ್ಯವನ್ನು ಜಾರಿ ಮಾಡ್ತಾನೆ. ಒಂದ್ ದಾಮ್ ಅಂತಂದ್ರೆ ಅದು 100 ಪೈಸೆಗಳು. ಇವತ್ತು ನಾವು ರೂಪಾಯಿ ಅಂತ ಹೇಳ್ತೀವಲ್ಲ, ಅದನ್ನ ಜಾರಿ ಮಾಡಿದವನು ಈತನೇ. ಆದ್ರೆ ಅದಕ್ಕೆ ದಾಮ್ ಅಂತ ಕರಿತಿದ್ರ. ಅದು ಈ ಒಂದು ಏನ್ ನಾಣ್ಯ ಇತ್ತಲ್ಲ, ಇವನ್ ಕಾಲ ಜಾರಿ ಆದದ್ದು 1835ವರೆಗೆ ಬ್ರಿಟಿಷರು ಕೂಡ ಅದೇ ನಾಣ್ಯವನ್ನ ಬಳಸಿದ್ರು. ವಿಲಿಯಂ ಬೆಂಟಿಂಕ್ ಏನ್ ಮಾಡ್ತಾನೆ, ವಿಲಿಯಂ ಬೆಂಟಿಂಕ್ ಆ ನಾಣ್ಯವನ್ನ ರದ್ದು ಮಾಡಿ ಅದನ್ನು ರೂಪಾಯಿ ಅಂತ ಮಾಡ್ತಾನೆ. ಸೊ ಈ ದಾಮ್ ನಾಣ್ಯವನ್ನ ಜಾರಿ ಮಾಡಿದ್ದಕ್ಕಾಗಿ ಶೇರ್ ಶಾ ಸೂರಿಯನ್ನ ನಾವು ಭಾರತದ ರೂಪಾಯಿಯ ಜನಕ ಅಂತ ಕರಿತೀವಿ. ಥಾಮಸ್ ಎಡ್ವರ್ಡ್ಸ್, ಯಾರು ಕರೆದ್ರು? ಥಾಮಸ್ ಎಡ್ವರ್ಡ್ಸ್ ಶೇರ್ ಶಾ ಸೂರಿಯನ್ನ ಭಾರತದ ರೂಪಾಯಿ ಜನಕ ಅಂತ ಕರೀತಾರೆ. ಓಕೆ, ಇದು ಜಾರಿ ಮಾಡಿದ್ದು ಬೆಳ್ಳಿಯ ನಾಣ್ಯ 100 ಪೈಸೆ. 100 ಪೈಸೆ ಒಂದಿದ್ರೆ ಒಂದು ದಾಮ್, 50 ಪೈಸೆ ಇದ್ರೆ ಅದಾ ದಾಮ್, 20 ಪೈಸೆ ಇದ್ರೆ 4 ಅಣ ಅಂತ ಕರಿತಿದ್ರು, 4 ಅಣೆ ಅಂತ ಕರಿತಿದ್ರು ಅದಕ್ಕೆ. ಈ ರೀತಿ ಇತ್ತು. ಇನ್ನ ಇಲ್ಲೈತು ಚಿತ್ರವನ್ನು ಕೂಡ ನಾವು ನೋಡಬಹುದಾಗಿದೆ. ಇದು ದಾಮ್ ನಾಣ್ಯ, ಇದೊಂದು ಬೆಳ್ಳಿಯ ನಾಣ್ಯವಾಗಿತ್ತು. ಇನ್ನ ರಸ್ತೆ ಸುಧಾರಣೆ ಮಾಡ್ತಾನೆ. ಬಂಗಾಳದ ಸೋನಾರ್ ಗ್ರಾಮದಿಂದ ಹಿಡಿದು ಈ ಕಡೆ ಸಿಂಧ್ ಪ್ರದೇಶ, ಕಾಬೂಲ್ ಮುಂತಾದ ಭಾಗದ ರಸ್ತೆಯನ್ನು ಅಭಿವೃದ್ಧಿ ಮಾಡ್ತಾನೆ. ಇದಕ್ಕೆ ಗ್ರ್ಯಾಂಡ್ ಟ್ರಂಕ್ ರೋಡ್, ಸಡಕ್ ಇ ಅಜಮ್ ಅಂತ ಕರಿತೀವಿ. ನಾವು ಏನ್ ಕರಿತೀವಿ? ಸಡಕ್ ಇ ಅಜಮ್. ಬಂಗಾಳದ ಸೋನಾರ್ ಗ್ರಾಮದಿಂದ ಸಿಂಧ್ ಪ್ರಾಂತ್ಯದವರೆಗೆ ಗ್ರ್ಯಾಂಡ್ ಟ್ರಂಕ್ ರೋಡ್, ಅಥವಾ ಇದಕ್ಕೆ ಸಡಕ್ ಇ ಅಜಮ್. ಆಮೇಲೆ ಲಾಹೋರ್ನಿಂದ ಮುಲ್ತಾನದವರೆಗೆ, ಆಗ್ರಾದಿಂದ ಲಾಹೋರ್ವರೆಗೆ, ಆಗ್ರಾದ ಜೋಧ್ಪುರ್ ವರೆಗೆ ಬೇರೆ ಬೇರೆ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸ್ತಾನೆ. ಯಾರು? ಈ ಶೇರ್ ಶಾ ಸೂರಿ. ಶೇರ್ ಶಾ ಸೂರಿ ಜೊತೆಗೀತ ಮಾಡಿದಂತ ಕೆಲಸ
ಪ್ರತಿ 20 ಕಿಲೋಮೀಟರ್ಗೊಂದರಂತೆ ಹೆದ್ದಾರಿ ಪೊಲೀಸ್ ಠಾಣೆಯನ್ನು ಸ್ಥಾಪಿಸ್ತಾನೆ. ಪ್ರತಿ 20 ಕಿಲೋಮೀಟರ್ಗೊಂದರಂತೆ ಹೆದ್ದಾರಿ ಪೊಲೀಸ್ ಠಾಣೆಯನ್ನು ಸ್ಥಾಪಿಸ್ತಾನೆ. ನೆನಪಿರ್ಲಿ, ವೆರಿ ವೆರಿ ಇಂಪಾರ್ಟೆಂಟ್. ಈ ಪ್ರತಿ 20 ಕಿಲೋಮೀಟರ್ ಹೆದ್ದಾರಿ ಪೊಲೀಸ್ ಠಾಣೆಯನ್ನು ಸ್ಥಾಪಿಸಿ, ಇವತ್ತು ನಾವು ಪೆಟ್ರೋಲ್ ಅಂತ ಹೇಳ್ತೀವಿ, ಪೆಟ್ರೋಲ್ ನಾಟ್ ಪೆಟ್ರೋಲ್, ಪೆಟ್ರೋಲ್ ಅಂದ್ರೆ ಹೆದ್ದಾರಿ ಗಸ್ತು ಪೊಲೀಸ್ ಅಂತ ಹೇಳ್ತೀವಿ ನಾವು. ಓಕೆ, ಪ್ರತಿ 20 ಕಿಲೋಮೀಟರ್ಗೊಂತೆ ಒಂದರಂತೆ ಸ್ಟೇಷನ್ಗೆ ಪ್ರತಿ ಠಾಣೆಗೊಬ್ಬ ದರೋಗ್ ಈದಾರ್ ಚೌಕಿ ಎಂಬ ಅಧಿಕಾರಿಯನ್ನ ನೇಮಕ ಮಾಡ್ತಾನೆ. ದರೋಗ್ ಈದಾರ್ ಚೌಕಿ ಎಂಬ ಒಬ್ಬ ಪೊಲೀಸ್ ಅಧಿಕಾರಿ ನೇಮಕ ಮಾಡ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಆಮೇಲೆ ಇದು ಶೇರ್ ಶಾ ಸೂರಿಯ ಉತ್ತರಾಧಿಕಾರಿಗಳು, ಅಲ್ಲಿ ಫಿರೋಜ್ ಶಾ ಅಂತ ಕೊಟ್ಟಿದ್ರೆ ಆಪ್ಷನ್ ಅಲ್ಲಿ ಫಿರೋಜ್ ಶಾ ಅಲ್ಲ, ಇಸ್ಲಾಂ ಶಾ ಸೂರಿ ಅಂತ ಬರ್ತಾನೆ, ಸಿಕಂದರ್ ಶಾ ಸೂರಿ ಅಂತ ಬರ್ತಾನೆ, ಮೊಹಮ್ಮದ್ ಆದಿಲ್ ಶಾ ಸೂರಿ ಅಂತ ಬರ್ತಾನೆ. ಓಕೆ, ಇಷ್ಟು ಶೇರ್ ಶಾ ಸೂರಿಗೆ ಸಂಬಂಧಪಟ್ಟ. ನಾನಿಲ್ಲಿ ಎಲ್ಲ ಹೇಳ್ತಾ ಇದ್ದೀನಿ, ಆದ್ರೆ ರಿಪೀಟ್ ಮಾಡ್ತಾ ಇಲ್ಲ. ಕಾರಣ ಇದು ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ನಿಮ್ಗೆ ಎಲ್ಲಾ ವಿಷಯಗಳು ಗೊತ್ತಾಗ್ಲಿ ಅಂತ ಈ ರೀತಿ ಹೊಂಟಿದ್ದೀನಿ ಅಷ್ಟೇ. ಈಗ ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ. 1857 ದಂಗೆಯ ಪರಿಣಾಮಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತಿದೆ. 1857 ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಏನು ಬ್ರಿಟಿಷರು ಸಿಪಾಯಿ ಮ್ಯೂಟಿನಿ ಅಂತ ಕರೆದಿದ್ರು, ಸಿಪಾಯಿ ದಂಗೆ ಅಂತ ಕರೆದಿದ್ರು, ಅದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆ ಇದೆ. ಓಕೆ, ಅದ್ರಾಗ ಯಾವ ಸರಿದಾವ ಅಂತ ಪ್ರಶ್ನೆಯನ್ನು ಕೇಳಾರ. ನಾ ಇಲ್ಲಿ ಹೇಳಿಕೆಗಳು ಅಷ್ಟೇ ತಗೊಂಡಿನಿ. 1857 ದಂಗೆಯ ಕಾರಣದಿಂದ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಅಂತ್ಯವಾಯಿತು ಅಂತ ಇದೆ. ಸರಿ, ಏನೇನು ಪರಿಣಾಮ ಅದು ಅಂತ ಹೇಳ್ತೀನಿ ನಾನು. 1857 ದಂಗೆಯ ಪರಿಣಾಮವಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ರದ್ದಾಯಿತು ಅಂತಿದೆ. ಹೌದು, 1859 ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ರದ್ದಾಗ್ತದೆ. ಓಕೆ, ನೆಕ್ಸ್ಟ್, ಈಸ್ಟ್ ಇಂಡಿಯಾ ಕಂಪನಿಯ ವೈಸ್ರಾಯಿಗಳ ಆಡಳಿತ ಅಂತ್ಯವಾಯಿತು ಅಂತಿದೆ. ಇಲ್ಲಿ ಒಂದು ನಾವು ಕನ್ಫ್ಯೂಸ್ ಆಗೋ ವಿಷಯ ಏನ್ ಗೊತ್ತಾ, ಗವರ್ನರ್ ಜನರಲ್ ಮತ್ತು ವೈಸ್ರಾಯಿಗಳು, ಗವರ್ನರ್ ಮತ್ತು ವೈಸ್ರಾಯಿಗಳು ಇವೆರಡು ಬೇರೆ ಬೇರೆ ಪದಗಳಲ್ಲ, ಸಮಾನಾರ್ಥಕ ಪದಗಳೇ. ಕೆಲವು ಕಡೆಗೆ ವೈಸ್ರಾಯ್ಗಳಿಗೆ ಗವರ್ನರ್ ಜನರಲ್ ಅಂತ ಪದವನ್ನ ಬಳಸ್ತಾರೆ, ಇನ್ನೊಂದ್ ಕಡೆಗೆ ಗವರ್ನರ್ ಜನರಲ್ಗೆ ವೈಸ್ರಾಯ್ ಅನ್ನೋ ಪದವನ್ನ ಬಳಸ್ತಾರೆ. ಸರಿನಾ? ಸೊ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಗವರ್ನರ್ ಜನರಲ್ಗಳು ಅಥವಾ ವೈಸ್ರಾಯ್ಗಳು ಸಮಾನಾರ್ಥಕ ಪದ ಇದು. ಇವರ ಆಡಳಿತ ಅಂತ್ಯ ಆಯಿತು ಅಂತಿದೆ, ಇದು ಕೂಡ ಸರಿಯಾದ ಹೇಳಿಕೆ. ಆಮೇಲೆ ಮೊಘಲ್ ಸಾಮ್ರಾಜ್ಯದ ಆಡಳಿತ ಅಂತ್ಯಗೊಂಡಿತು ಅಂತಿದೆ, ಇದು ಕೂಡ ಸರಿಯಾದ. ಯಾಕಂದ್ರೆ 1857 ಟೈಮ್ನ್ಯಾಗ 58 ಟೈಮ್ನ್ಯಾಗ ಮೊಘಲರ ಕೊನೆಯ ದೊರೆಯಾಗಿದ್ದಂತ ಎರಡನೇ ಬಹದ್ದೂರ್ ಶಾನನ್ನ ತಪ್ಪಿಸ್ಕೊಂಡು ಬರ್ಮಾ ದೇಶದ ರಂಗೂನ್ಗೋಡ್ ಹೋಗ್ತಾನೆ. ಯಾರು? ಎರಡನೇ ಬಹದ್ದೂರ್ ಶಾ ಅನ್ನುವಂತ ವ್ಯಕ್ತಿ. ಆತ ತಪ್ಪಿಸ್ಕೊಂಡು ಹೋಗೋದ್ರೊಂದಿಗೆ ಏನಾಗ್ತದೆ, ಮೊಘಲ ಸಾಮ್ರಾಜ್ಯ ಸಂಪೂರ್ಣವಾಗಿ ಇವರ ಬ್ರಿಟಿಷರ ವಶವಾಗ್ತದೆ. ಬ್ರಿಟಿಷರ ವಶವಾಗೋದ್ರೊಂದಿಗೆ ಮೊಘಲರ ಆಡಳಿತ ಅಂತ್ಯಗೊಂಡಿತು ಅಂತ ಹೇಳ್ಬೋದು. ಮೊಘಲರ ಆಡಳಿತ ಅಂತ್ಯಗೊಂಡಿತು. ಒಂದು ಕ್ವಶನ್ ನಂಬರ್ ಮಿಸ್ ಆಗ್ಯದ, ಇರ್ಲೇನು ಪ್ರಾಬ್ಲಮ್ ಇಲ್ಲ, ಕ್ವಶನ್ಸ್ ಅದಾವೆಲ್ಲಾನು ಇಲ್ಲಿ. ಮೊಘಲ್ ಸಾಮ್ರಾಜ್ಯ ಆಡಳಿತ ಅಂತ್ಯಗೊಂಡಿತು. ಹಾಗಾದ್ರೆ 1857 ದಂಗೆಯ ಪರಿಣಾಮ ಏನು ಅಂತ ನೋಡಿದ್ರೆ, ಮೊದಲನೆಯದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪರಿಣಾಮಗಳ ಮೊದಲನೆಯದು, ಇಂಗ್ಲೆಂಡಿನ ರಾಣಿ ವಿಕ್ಟೋರಿಯಾ ರಾಣಿ 1854 ಒಂದು ಉದ್ಘೋಷಣೆಯನ್ನು ಹೊರಡಿಸಿದ್ರು. 58ರಲ್ಲಿ ಪ್ರೊಕ್ಲಮೇಷನ್ ಆಫ್ ವಿಕ್ಟೋರಿಯಾ ಕ್ವೀನ್ ಅಂತ ಹೇಳ್ತೀವಿ ನಾವು. ಪ್ರೊಕ್ಲಮೇಷನ್ ಆಫ್ ವಿಕ್ಟೋರಿಯಾ ಕ್ವೀನ್. ಪ್ರೊಕ್ಲಮೇಷನ್ ಆಫ್ ವಿಕ್ಟೋರಿಯಾ ಕ್ವೀನ್ ಅಂದ್ರೆ ವಿಕ್ಟೋರಿಯಾ ರಾಣಿ ಒಂದು ಘೋಷಣೆ ಹೊರಡಿಸಿದ್ರು. ಏನಂತ ಹೇಳಿ, ನಿಮ್ಗೆ ಈಸ್ಟ್ ಇಂಡಿಯಾ ಕಂಪನಿ ಇಷ್ಟ ಆಗಿಲ್ಲ, ದಂಗೆ ಇದ್ರೆ ಭಾರತೀಯರು ಈಸ್ಟ್ ಇಂಡಿಯಾ ಕಂಪನಿಯನ್ನು ರದ್ದು ಮಾಡ್ತೀವಿ. ನಿಮಗೆ ಗವರ್ನರ್ ಆಡಳಿತ ಇಷ್ಟ ಆಗಿಲ್ಲ, ಅದನ್ನು ರದ್ದು ಮಾಡ್ತೀವಿ. ನಿಮ್ಮ ಧರ್ಮ ಮತ್ತು ಸಮಾಜದೊಳಗೆ ನಾವು ಬ್ರಿಟಿಷರು ಹಸ್ತಕ್ಷೇಪ ಮಾಡಲ್ಲ. ಸರಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ, ಸಹಾಯಕ ಸೈನ್ಯ ಪದ್ಧತಿ, ಇವೆಲ್ಲವನ್ನ ನಾವು ರದ್ದು ಮಾಡ್ತೀವಿ ಅಂತ ಹೇಳಿ ಯಾರು ಹೇಳಿದ್ರು? ವಿಕ್ಟೋರಿಯಾ ರಾಣಿ ಹೇಳಿದ್ರು. ಬ್ರಿಟನ್ನ ಘೋಷಣೆ ಹೊರಡಿಸಿದ್ರು. ಆದ್ರೆ ಆ ಘೋಷಣೆ ಭಾರತೀಯರಿಗೆ ಗೊತ್ತಾಗ್ಬೇಕಲ್ಲ. ಆ ಸಂದರ್ಭದಲ್ಲಿ ಭಾರತದಲ್ಲಿ ಗವರ್ನರ್ ಆಗಿದ್ದಂತ ಒಬ್ಬ ವ್ಯಕ್ತಿ ಇರ್ತಾನೆ, ಲಾರ್ಡ್ ಕ್ಯಾನಿಂಗ್. ಈ ಲಾರ್ಡ್ ಕ್ಯಾನಿಂಗ್ನು 1858 ನವೆಂಬರ್ 1ನೇ ತಾರೀಕಿಗೆ ಅಲಹಾಬಾದ್ನೊಳಗೆ ಒಂದು ದರ್ಬಾರ್ ಆಯೋಜನೆ ಮಾಡ್ತಾನೆ. ಎಲ್ಲ ಭಾರತೀಯ ನಾಯಕರು ಒಂದ್ ಕಡೆ ಕೂಡಿಸಿದ, ದಂಗೆ ಎದ್ದವರು, ದಂಗೆ ಎಳ್ಳಾರದವರು, ದಂಗೆಯಲ್ಲಿ ತಟಸ್ಥರಾಗಿದ್ದವ್ರನ್ನೆಲ್ಲ ಎಲ್ಲರೂ ಒಂದ್ ಕಡೆ ಕೂಡಿಸ್ತಾನೆ. ಕೂಡಿಸಿ ರಾಣಿಯ ಉದ್ಘೋಷಣೆಯನ್ನ ಭಾರತೀಯರಿಗೆ ಓದಿ ಹೇಳಿದ. ಅದ್ರ ಉದ್ದೇಶ, ರಾಣಿಯನ್ನು ಉದ್ಘೋಷಣೆ ಹೊರಡಿಸಿದ್ರಲ್ಲ, ನಿಮ್ ಧರ್ಮದಾಗ ಹಸ್ತಕ್ಷೇಪ ಮಾಡಂಗಿಲ್ಲ, ಒಳ್ಳೆ ಆಡಳಿತ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದನ್ನೆಲ್ಲ ಓದಿ ಹೇಳಿದ. ರಾಣಿ ಏನು ಘೋಷಣೆಯನ್ನ ಹೊರಡಿಸಿದ್ಲೋ ಅದೇ ಅಂಶಗಳನ್ನ ಇಟ್ಟುಕೊಂಡು ಈ ಲಾರ್ಡ್ ಕ್ಯಾನಿಂಗ್ ಅನ್ನೋ ಒಂದು ಕಾಯ್ದೆಯನ್ನ ಜಾರಿ ಮಾಡ್ತಾನೆ. ಅದೇ 1858 ಭಾರತ ಸರ್ಕಾರದ ಕಾಯ್ದೆ. ಇಂಗ್ಲೆಂಡಿನ ರಾಣಿಯ ವಿಕ್ಟೋರಿಯಾ ರಾಣಿಯ ಉದ್ಘೋಷಣೆಯನ್ನು ಆಧರಿಸಿ 1858 ಭಾರತ ಸರ್ಕಾರದ ಕಾಯ್ದೆ ಅಂತ ಜಾರಿ ಆಗ್ತದೆ. ಈ ಕಾಯ್ದೆಗೆ ಭಾರತದ ಸ್ವಾತಂತ್ರ್ಯದ ಮ್ಯಾಗ್ನಾ ಕಾರ್ಟ್ ಅಂತ ಕರಿತೀವಿ ನಾವು. ಭಾರತದ ಸ್ವಾತಂತ್ರ್ಯದ ಮ್ಯಾಗ್ನಾ ಕಾರ್ಟ್ ಅಂತ ಕರೆದ್ವಿ. ಯಾಕಂದ್ರೆ ಅದು ನಮಗೆ ಕೆಲವೊಂದಿಷ್ಟು ಅಧಿಕಾರಗಳನ್ನ ಕೊಡ್ತದೆ ಅನ್ನೋ ಕಾರಣಕ್ಕಾಗಿ. ಹಾಗಾದ್ರೆ ಕಾಯ್ದೆಯ ಮುಖ್ಯಾಂಶಗಳೇನು? ಮೊದಲನೇದು, ಈಸ್ಟ್ ಇಂಡಿಯಾ ಕಂಪನಿ ರದ್ದಾಗ್ತದೆ, ಜೊತೆಗೆ ಗವರ್ನರ್ ಜನರಲ್ ಹುದ್ದೆ ರದ್ದಾಯ್ತು. ಹೇಳಿಕೆ ಅದೇ ಇತ್ತಲ್ಲಿ. ಇಲ್ಲಿವರೆಗೆ ಕಂಪನಿ ಆಡಳಿತ ಮಾಡಿದ್ ನಮ್ಮಲ್ಲಿ ನೋಡ್ರಿ, ಕಂಪನಿ ಸ್ಥಾಪನೆ ಆದದ್ದು 1600, ಆದ್ರೆ ಅಲ್ಲಿ ಅವಾಗ ಕಂಪನಿ ಅದು ಕೇವಲ ವ್ಯಾಪಾರ ಮಂಡಳಿ ಆಗಿತ್ತು. ಆದ್ರೆ 1773 ರೆಗ್ಯುಲೇಟರಿ ಆಗಿ ಜಾರಿ ಆದಾಗಿನಿಂದ 1858 ಕಂಪನಿಯ ಆಡಳಿತ,
ಕಂಪನಿ ಆಡಳಿತ ಅಂತ್ಯ ಆಗ್ತದೆ. ಭಾರತದಲ್ಲಿ ರಾಣಿಯ ಹೆಸರಿನಲ್ಲಿ ಬ್ರಿಟನ್ ಸಂಸತ್ತಿನ ಆಡಳಿತ ಪ್ರಾರಂಭ ಆಯಿತು. ಬ್ರಿಟನ್ ಸಂಸತ್ತಿನ ಆಡಳಿತ ಪ್ರಾರಂಭ ಆಯಿತು ಯಾರ ಹೆಸರಿನೊಳಗೆ? ರಾಣಿ ಹೆಸರಿನೊಳಗೆ. ಸರಿ, ಇನ್ಮೇಲೆ ರಾಣಿಯ ಪರವಾಗಿ ಭಾರತದಲ್ಲಿ ವೈಸ್ ರಾಯ್ಗಳು ಆಡಳಿತ ಮಾಡ್ತಾರೆ. ವೈಸ್ ರಾಯ್ಗಳು ಇನ್ಮೇಲೆ ಭಾರತದಾಗ ಬ್ರಿಟನ್ ಸಂಸತ್ತಿನ ಆಡಳಿತ ಅಂತ ಹೇಳಿದೆ ನಾನು. ಬ್ರಿಟನ್ ಸಂಸತ್ ಆಡಳಿತ ಮಾಡ್ಬೇಕು, ಸರಿ. ಆದರೆ ನೆನಪಿಟ್ಕೊಳ್ಬೇಕಾದಂತ ಅಂಶ, ವೈಸ್ ರಾಯ್ ಇಲ್ಲಿದ್ದ ಏನ್ ನಿರ್ಧಾರ ಕೈಗೊಳ್ಳಬೇಕು? ಬ್ರಿಟನ್ ಸಂಸತ್ನ ಕೈಗೊಳ್ಬೇಕು. ಅದಕ್ಕೆ ಏನ್ ಮಾಡಬೇಕು? ಬ್ರಿಟನ್ ಸಂಸತ್ತಿನ ಒಬ್ಬ ಸದಸ್ಯನನ್ನು ಭಾರತದ ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಕ ಮಾಡ್ತಾರೆ. ಇನ್ ಮೇಲೆ ಏನೇ ನಿರ್ಧಾರ ಕೈಗೊಳ್ಬೇಕಂದ್ರೂ ವೈಸ್ ರಾಯ್ ಮತ್ತು ಕಾರ್ಯದರ್ಶಿ ಇಬ್ಬರು ಕೂಡ ನಿರ್ಧಾರ ಕೈಗೊಳ್ಬೇಕಂತ ಹೇಳಿ ಇಲ್ಲಿ ನಿರ್ಣಯ ಆಗ್ತದೆ. ಇದು ಸತ್ಯ. ಇನ್ನು ಮುಂದೆ ನೋಡಬಹುದು, ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಬರ್ತದೆ. ಮಿಂಟೋ ವೈಸ್ ರಾಯ್, ಮಾರ್ಲೆ ಕಾರ್ಯದರ್ಶಿ ಅಂತ ಬರ್ತಾನೆ. ಮಾಂಟೆಗೋ ಜೇಮ್ಸ್ಬರ್ಡ್ ಸುಧಾರಣೆಗಳಂತ ಬರ್ತವೆ. ಅಲ್ಲಿ ಮಾಂಟೆಗೋ ಕಾರ್ಯದರ್ಶಿ, ಜೇಮ್ಸ್ಬರ್ಡ್ ವೈಸ್ ರಾಯ್ ಅಂತ ಇರ್ತಾನೆ. ಓಕೆ, ಇನ್ ಮೇಲೆ ಏನ್ ನಿರ್ಧಾರ ಕೈಗೊಂಡ್ರು? ವೈಸ್ ರಾಯ್ ಮತ್ತು ಕಾರ್ಯದರ್ಶಿ. ವೈಸ್ ರಾಯ್ ಭಾರತದೊಳಗಿರ್ತಿದ್ದ, ಈ ಕಾರ್ಯದರ್ಶಿ ಬ್ರಿಟನ್ನಾಗಿರ್ತಿದ್ದ. ಓಕೆ, ಇನ್ನಿದಾದ ನಂತರ ಭಾರತದ ಮೊದಲ ಕಾರ್ಯದರ್ಶಿ ಜೋಸೆಫ್ ಸ್ಟ್ಯಾನ್ಲಿ ಅಂತ ಇರ್ತಾನೆ. ಇದರ ಜೊತೆಗೆ ಇಲ್ಲೊಂದು ವೈಸ್ ರಾಯ್, 15 ಜನ ಸದಸ್ಯರು ಹೊಂದಿರತಕ್ಕಂತ ಒಂದು ವೈಸ್ ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಹೇಳಿ ರಚನೆ ಆಗ್ತದೆ. ಇವೆಲ್ಲವೂ ಈ ಕಾಯ್ದೆಯ ಪ್ರಮುಖ ಅಂಶಗಳು. ಪ್ರಥಮ ಸ್ವತಂತ್ರ ಸಂಗ್ರಾಮದ ಪರಿಣಾಮಗಳು ಅಂತ ಹೇಳ್ಬೋದು. ಪ್ರಥಮ ಸ್ವತಂತ್ರ ಸಂಗ್ರಾಮದ ಪರಿಣಾಮಗಳು ಅಂತ ಹೇಳಿ ನಾವು ಹೇಳ್ಬೋದಾಗಿದೆ. ಇಲ್ಲಿ ನೋಡಿದ್ರೆ ಕಂಪನಿ ಆಡಳಿತಾವಧಿ 1773 1858. ರಾಣಿಯ ಆಡಳಿತಾವಧಿ ಅಥವಾ ಕ್ರೌನ್ ರೂಲ್ 1858ರಿಂದ 1947. 89 ವರ್ಷಗಳ ಕಾಲ ಕ್ರೌನ್ ರೂಲ್ ಅಂತ ಹೇಳ್ಬೋದು. 89 ಇಯರ್ಸ್, 89 ವರ್ಷ ಕ್ರೌನ್ ರೂಲ್ ಅಂತ ಹೇಳಿ. ಆಮೇಲೆ ಬ್ರಿಟಿಷರು ಕೂಡ ಪ್ಲಾನ್ ಹಾಕ್ತಾರೆ, ಇನ್ನು ಮುಂದೆ ಇಂಥ ದಂಗೆ ನಡಿಬಾರ್ದು ಅಂದ್ರೆ. ಪ್ರಥಮ ಸ್ವತಂತ್ರ ಸಂಗ್ರಾಮ ಹತ್ತಿಕ್ಕಿದ ನಂತರ ಬ್ರಿಟಿಷ್ ಸೈನ್ಯವನ್ನು ಮರು ಸಂಘಟಿಸುವ ಕುರಿತು ವರದಿ ನೀಡಲು ರಚನೆಯಾದ ಆಯೋಗ, ಒಂದು ಪೀಲ್ ಕಮಿಷನ್ ಅಂತ ರಚನೆ ಆಗ್ತದೆ ಹೇಳ್ತದೆ. ಬ್ರಿಟಿಷ್ ಸೈನ್ಯದಲ್ಲಿ ಮೊದಲು ಒಬ್ಬ ಬ್ರಿಟಿಷ್ ಯುದ್ಧದಲ್ಲಿ 6 ಜನ ಭಾರತೀಯರು ಇರ್ತಿದ್ರು. ಈಗೇನ್ ಮಾಡಿದ್ರು? ಅದನ್ನ 2 ಜನ ಬ್ರಿಟಿಷ್ ಯುದ್ಧದಲ್ಲಿ 5 ಜನ ಭಾರತೀಯರು ಇರ್ಬೇಕು ಅಂತ ಹೇಳಿ ಸೈನ್ಯದಲ್ಲಿ ಸೈನಿಕರ ಅನುಪಾತವನ್ನ ಬದಲಿಸ್ತಾರೆ. ಇದೆಲ್ಲ ಪ್ರಥಮ ಸ್ವತಂತ್ರ ಸಂಗ್ರಾಮದ ಪರಿಣಾಮ ಅಂತ ನಾವು ಹೇಳ್ಬೋದಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಗಾಂಧೀಜಿಯವರಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತಿದೆ. ಯಾವ್ಯಾವ ಹೇಳಿಕೆಗಳು ಸರಿದಾವಂತ ಪ್ರಶ್ನೆ ಇದೆ. ನಾ ಇಲ್ಲಿ ಆ ಆಪ್ಷನ್ಸ್ ನಾನು ತಗೊಂಡಿಲ್ಲ, ಸ್ಟೇಟ್ಮೆಂಟ್ಸ್ ಅಷ್ಟೇ ತಗೊಂಡೇನೆ. ಗಾಂಧೀಜಿಯವರ ಪ್ರವೇಶದೊಂದಿಗೆ ಕಾಂಗ್ರೆಸ್ ತನ್ನ ಸದಸ್ಯತ್ವವನ್ನು ಎಲ್ಲರಿಗೂ ಮುಕ್ತಗೊಳಿಸಿ ಜನಸಾಮಾನ್ಯರ ಸಂಘಟನೆಯಾಗಿಸಿತು. ಸರಿ, ಓಕೆ. ಏನಾಗತ್ತಂತ ಹೇಳ್ತೀನಿ. ಮೊದಲನೇ ಹೇಳಿಕೆ, 1920ರಲ್ಲಿ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಆರಂಭಿಸ್ತಾರೆ ಕಾಂಗ್ರೆಸ್ ಪಕ್ಷ ನೇತೃತ್ವದಲ್ಲಿ. 1920ರ ಹೊತ್ತಿಗೆ ಕಾಂಗ್ರೆಸ್ ತೀವ್ರ ಆರ್ಥಿಕ ಮುಗ್ಗಟ್ಟು ಎದುರಿಸ್ತದೆ. ಆ ಸಂದರ್ಭದಲ್ಲಿ ಚಳವಳಿ ನಿಲ್ಲಿಸುವ ಹಂತ ಬಂದಿತ್ತು. ಆದ್ರೆ ಗಾಂಧೀಜಿ ಹೇಳಿದ್ರಂತೆ, ಚಳವಳಿ ನಿಲ್ಲಿಸೋದು ಬೇಡ, ಕಾಂಗ್ರೆಸ್ ಅನ್ನೋದು ಕೇವಲ ನಾಯಕರ ಸಂಘಟನೆ ಆಗೋದು ಬೇಡ, ಕಾಂಗ್ರೆಸ್ ಅನ್ನೋದು ಕೇವಲ ನಾಯಕರ ಸಂಘಟನೆ ಆಗದೆ ಅದು ಕಾರ್ಯಕರ್ತರ ಸಂಘಟನೆ ಆಗ್ಲಿ, ಜನಸಾಮಾನ್ಯರ ಸಂಘಟನೆ ಆಗ್ಲಿ ಅಂತ ಹೇಳಿದ್ರು. ಕಾಂಗ್ರೆಸ್ನ ಸದಸ್ಯತ್ವ ಅಭಿಯಾನವನ್ನ ಆರಂಭಿಸಿದ್ರು. ಸದಸ್ಯತ್ವ ಆರಂಭಿಸಿದಾಗ ಕೋಟ್ಯಾಂತರ ಜನ ಸದಸ್ಯರಾಗ್ತಾರೆ. ಮೊದಲನೇ ಹೇಳಿಕೆ ಸರಿ ಇದೆ. ಇದೇ 1921ರಲ್ಲಿ ಜನಸಾಮಾನ್ಯರಿಂದ ಮೆಂಬರ್ಶಿಪ್ ಸ್ಟಾರ್ಟ್ ಮಾಡಿದ್ರು. ಜನ ನಾ ಮುಂದೆ ತಾ ಮುಂದೆ ಮೆಂಬರ್ ಆಗಿ ಬಂದ್ರಲ್ಲ. ಆಗ ಗಾಂಧೀಜಿ ಮಾಡಿದ ಕೆಲಸ ಏನ್ ಗೊತ್ತಾ? ಪ್ರತಿಯೊಬ್ಬರು 25 ಪೈಸೆ ಕೊಡ್ಬೇಕಂತ ಹೇಳ್ತಾರೆ. ಅದಕ್ಕೆ ಜನ ಎಲ್ಲ ಕೂಡ ರೆಡಿ ಆದ್ರು. 1 ಕೋಟಿ ರೂಪಾಯಿ ಬಂಡವಾಳ ಸಂಗ್ರಹ ಆಯಿತು. ಅದನ್ನ ತಿಲಕ್ ಸ್ವರಾಜ್ ನಿಧಿ ಅಂತ ಕರೀತಾರೆ ಗಾಂಧೀಜಿ ಅವರು. ಎರಡನೇ ಹೇಳಿಕೆ ಕೂಡ ಸರಿ ಇದೆ. ಎರಡನೇ ಹೇಳಿಕೆ ಕೂಡ ಸರಿ ಇದೆ. ಇನ್ನು ಮೂರನೇ ಹೇಳಿಕೆ, 1919ರೊಳಗೆ ದೆಹಲಿ ಒಳಗೆ ನವೆಂಬರ್ ತಿಂಗಳಲ್ಲಿ ಖಿಲಾಫತ್ ಸಮ್ಮೇಳನ ಅಂತ ನಡೀತದೆ, ಸಮಾವೇಶ. ಇದಕ್ಕೆ ಮುಸ್ಲಿಂ ನಾಯಕರೆಲ್ಲ ಸೇರಿ ಗಾಂಧೀಜಿ ಅವರಿಗೆ ಅಧ್ಯಕ್ಷತೆ ಆಹ್ವಾನಿಸಿದ್ರು. ಗಾಂಧೀಜಿ ಅದು ಒಪ್ಕೊಳ್ತಾರೆ. ಒಪ್ಕೊಂಡ್ರು. ಗಾಂಧೀಜಿ ಏನಂದ್ರು ಗೊತ್ತಾ? ಹಿಂದೂ ಮತ್ತು ಮುಸ್ಲಿಮರ ಐಕ್ಯತೆಗಾಗಿ ಹೋರಾಡಲು ಶತಮಾನಕ್ಕೊಮ್ಮೆ ಒಬ್ಬ ವ್ಯಕ್ತಿಗೆ ಸಿಗುವ ಅವಕಾಶ ಎಂದು ನನಗೆ ಸಿಕ್ಕಿದೆ, ನಾ ಅದನ್ನ ಒಪ್ಕೊಳ್ತೀನಿ ಅಂತ ಒಪ್ಕೊಳ್ತಾರೆ. ಸೊ ಗಾಂಧೀಜಿ ತಿರಸ್ಕರಿಸಿಲ್ಲ. ಸೊ ಈ ಹೇಳಿಕೆ ತಪ್ಪಾಗಿದೆ. ಈ ಹೇಳಿಕೆ ತಪ್ಪಾಗಿದೆ. ಖಿಲಾಫತ್ ಸಮ್ಮೇಳನ ಒಪ್ಕೊಂಡಿದ್ರು ಗಾಂಧೀಜಿ ಅವರು. 4ನೇದಿದೆ, ಮೊದಲ ದುಂಡು ಮೇಜಿನ ಸಮ್ಮೇಳನದಲ್ಲಿ ಗಾಂಧೀಜಿ ಭಾಗವಹಿಸಿದ್ರು ಅಂತಿದೆ. ಇದು ತಪ್ಪು. ಗಾಂಧೀಜಿ ಭಾಗವಹಿಸಿದ್ದು 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ, ಓನ್ಲಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಫಸ್ಟ್ ಅಂಡ್ ಥರ್ಡ್ ಕಾನ್ಫರೆನ್ಸ್ ನಲ್ಲಿ ಗಾಂಧೀಜಿ ಅವರು ಭಾಗವಹಿಸಿರಲಿಲ್ಲ. ಸೊ ಇಲ್ಲಿ 1 ಮತ್ತು 2 ಈ 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. 1 ಮತ್ತು 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಇನ್ನ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣಂತೆ. ಕನಿಷ್ಕನ ಆಸ್ಥಾನದಲ್ಲಿದ್ದ ವಿದ್ವಾಂಸರನ್ನು ಗುರುತಿಸಿ ಅಂತ ಪ್ರಶ್ನೆ ಇದೆ. ಕನಿಷ್ಕನ ಆಸ್ಥಾನದಾಗಿದ್ದವ್ರನ್ನ ಗುರುತಿಸಿ ಅಂತ ಹೇಳಿ. ಅದ್ರಾಗ ಒಬ್ಬ ಅಶ್ವಘೋಷ ಅಂತಿದ್ದಾರೆ, ನಾಗಾರ್ಜುನ ಅಂತಿದ್ದಾರೆ, ಪತಂಜಲಿ ಅಂತಿದ್ದಾರೆ, ಚರಕ ಅಂತಿದ್ದಾರೆ. ಉತ್ತರ ನೋಡೋದಾದ್ರೆ ಪತಂಜಲಿ ಅನ್ನುವಂಥ ವ್ಯಕ್ತಿ ಮೌರ್ಯರ ಕಾಲದವನು, ಕನಿಷ್ಕನ ಕಾಲದವನಲ್ಲ. ಇವರೇನ್ 3 ಜನ ಅದಾರೋ ಈ 3 ಜನ ಕನಿಷ್ಕನ ಆಸ್ಥಾನದಾಗಿದ್ದವ್ರು. ನಾ ಆಪ್ಷನ್ಸ್ ಅನ್ನು ತಗೊಂಡಿಲ್ಲ, ಹೆಸರಷ್ಟು ತಗೊಂಡಿನ ಕಾರಣ ಅದು ಬಹಳ ಸಣ್ಣದಾಗ್ತದೆ ಮತ್ತು ಬೇಡ ಅನ್ನೋ ಕಾರಣಕ್ಕಾಗಿ.
ಹಾಗಾದ್ರೆ ಯಾರ್ಯಾರು ಕನಿಷ್ಕನ ಆಸ್ಥಾನದಾಗ ಇನ್ನೂ ಯಾರು ಇದ್ರು ವಿದ್ವಾಂಸರು ಅಂತ ನೋಡಿದಾಗ ಅದ್ರಾಗ ಮೊದಲನೇದಾವ ಅಶ್ವಘೋಷ ಬುದ್ಧ ಚರಿತ ಅಂತ ಒಂದು ಸಂಸ್ಕೃತ ಭಾಷೆಯ ನಾಟಕವನ್ನ ಬರೀತಾನೆ. ಬುದ್ಧ ಚರಿತ ಅಂತ ಬರೀತಾನೆ. ಆಮೇಲೆ ಸೌಂದರ್ಯಾನಂದ ಅಂತ ನಾಟಕ ಕೃತಿಯ ಬರೀತಾನೆ. ಇದು ಬುದ್ಧನದ ಜೀವನದ ಬಗ್ಗೆ ಹೇಳತಕ್ಕಂಥ ಕೃತಿ ಇದೆ. ವಜ್ರಸೂಚಿ ಅಂತ ನಾಟಕ ಬರೀತಾನೆ, ಬ್ರಾಹ್ಮಣರ ಜಾತಿ ಪದ್ಧತಿಯನ್ನ ಖಂಡಿಸ್ತಾನೆ. ಸೂತ್ರಾಲಂಕಾರ ಮತ್ತು ಸಾರಿಪುತ್ರ ಪ್ರಕರಣ ಅನ್ನುವಂಥ ನಾಟಕ ಬರೀತಾನೆ. ಇವೆಲ್ಲ ಸಂಸ್ಕೃತ ಭಾಷೆಯಲ್ಲಿ. ಪಾಟಲಿಪುತ್ರ ಅಂತ ಬರ್ತದ. ಈ ಪಾಟಲಿಪುತ್ರದ ಮೇಲೆ ಇವತ್ತಿನ ಪಾಟ್ನಾ ಅಂತ ಹೇಳ್ತೀವಿ ನಾವು. ಈ ಪಾಟಲಿಪುತ್ರದ ಮೇಲೆ ದಾಳಿ ಮಾಡಿದ ಟೈಮ್ನ್ಯಾಗ ಕನಿಷ್ಕ ಇವನನ್ನು ಅಪಹರಿಸ್ಕೊಂಡು ಬಂದಿದ್ದ. ಇವನೊಬ್ಬ. ಇವನಿಂದ ಪ್ರಭಾವಿತನಾಗಿನೇ ಕನಿಷ್ಕ ಮೂಲ ಶೈವ ಧರ್ಮವನ್ನ ಬಿಟ್ಟು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಯಾರಿಂದ ಪ್ರಭಾವಿತನಾಗಿ? ಈ ಅಶ್ವಘೋಷನ ಪ್ರಭಾವಿತನಾಗಿ. ಇನ್ನು ಎರಡನೇದವ ಚರಕ. ಈತ ಆಯುರ್ವೇದ ಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಚರಕ ಸಂಹಿತೆ ಅಂತ ಕೃತಿಯನ್ನು ಬರೆದನ ಸಂಸ್ಕೃತದಲ್ಲಿ. ಆಮೇಲೆ ಸುಶ್ರುತ ಅಂತಿದ್ದಾನೆ, ಸುಶ್ರುತ ಸಂಹಿತೆ ಕೃತಿ ಬರೆದನ. ಅರೇಬಿಯಾ ದೇಶದ ಯುನಾನಿ ಎಂಬ ವೈದ್ಯಕೀಯ ಪದ್ಧತಿಯನ್ನ ಭಾರತಕ್ಕೆ ಪರಿಚಯಿಸಿದವನು ಸುಶ್ರುತ. ಇವನು ಕೂಡ ಇದ್ದದ್ದು ಕನಿಷ್ಕನ ಆಸ್ಥಾನದಲ್ಲಿ. ನಾಗಾರ್ಜುನ ಅಂತಿದ್ದಾನೆ, ಮಾಧ್ಯಮಿಕ ಸೂತ್ರ ಅಂತ ಕೃತಿಯನ್ನು ಬರೀತಾನೆ. ಇದು ಸಾಪೇಕ್ಷ ಸಿದ್ಧಾಂತವನ್ನು ವಿವರಿಸ್ತಕ್ಕಂಥ ಒಂದು ಕೃತಿಯಾಗಿದೆ. ಈತನನ್ನ ಭಾರತದ ಐನ್ಸ್ಟೈನ್ ಅಂತ ಕರಿತೀವಿ ನಾವು. ಭಾರತ ಐನ್ಸ್ಟೈನ್. ಈತೊಬ್ಬ ಮಹಾಯಾನ ಪಂಥಕ್ಕೆ ಸಂಬಂಧಿಸಿದಂತ ಒಬ್ಬ ಬೌದ್ಧ ಧರ್ಮದ ಭಿಕ್ಷು ಆಗಿದ್ದವನು. ಚೀನಿ ಯಾತ್ರಿಕ ಹುಯೆನ್ಸಾಂಗ್ ಇದೇನು ಕೃತಿ ಇದೆಯಲ್ಲ ಮಾಧ್ಯಮಿಕ ಸೂತ್ರ, ಇದನ್ನ ಪ್ರಪಂಚದ 4 ಜ್ಯೋತಿಗಳಲ್ಲಿ ಒಂದು ಅಂತ ಕರೀತಾನೆ. ಯಾರು ಕರೆದ್ರು? ಮಾಧ್ಯಮಿಕ ಸೂತ್ರ ಕೃತಿಯನ್ನ ಐತಲ್ಲ ಅದನ್ನ ಪ್ರಪಂಚದ 4 ಜ್ಯೋತಿಗಳಲ್ಲಿ ಒಂದು ಅಂತ ಕರೆದವನು ಚೀನಿ ಯಾತ್ರಿಕ ಹುಯೆನ್ಸಾಂಗ್. ಚೀನಿ ಯಾತ್ರಿಕ ಹುಯೆನ್ಸಾಂಗ್ ಅಂತ ಹೇಳಿ. ಇನ್ನಾಮೇಲೆ ಈ ಕನಿಷ್ಕನ ಆಸ್ಥಾನದಾಗ ನಾಗಸೇನ ಅಂತಿದ್ದ, ಮಿಲಿಂದ ಪಣ್ಣ ಅಂತೇಳಿ ಪಾಲಿ ಭಾಷೆ ಕೃತಿ ಬರೀತಾನೆ. ಸಾಮಾನ್ಯವಾಗಿ ಮಹಾಯಾನ ಪಂಥದ ಭಾಷೆ ಸಂಸ್ಕೃತ ಇದೆ, ಆದ್ರೆ ಈ ಕೃತಿ ಪಾಲಿ ಭಾಷೆ ಒಳಗಿದೆ. ಆದ್ರೆ ಈತ ಮಹಾಯಾನ ಪಂಥಕ್ಕೆ ಸಂಬಂಧಪಟ್ಟ ಒಂದು ಸ್ವಲ್ಪ ಇಲ್ಲಿ ಇದೊಂದು ಅಪವಾದ ಇದೆ, ಎಕ್ಸೆಪ್ಷನ್ ಇದೆ, ನೆನ್ಪಿಟ್ಕೋಬೇಕು. ಮಿಲಿಂದ ಪಣ್ಣ ಪಾಲಿ ಭಾಷೆ ಒಳಗಿದೆ, ಅದರ ಸಂಬಂಧಪಟ್ಟದ್ ಮಾತ್ರ ಮಹಾಯಾನ ಪಂಥಕ್ಕೆ. ಗ್ರೀಕ್ ಅರಸ ಮಿನಾಂದರ್ ಮತ್ತು ಬೌದ್ಧ ಭಿಕ್ಷುಗಳ ನಡುವೆ ನಡೆದಿರ್ತಕ್ಕಂಥ ಸಂಭಾಷಣೆಯನ್ನ ಕಥಾವಸ್ತುವಾಗಿ ಇಟ್ಟುಕೊಂಡು ಬರೆದಿರ್ತಕ್ಕಂಥ ಒಂದು ಕೃತಿ ಈ ಮಿಲಿಂದ ಪಣ್ಣ. ಮಿಲಿಂದ ಅಂದ್ರೆ ರಾಜ, ಪಣ್ಣ ಅಂದ್ರೆ ಪ್ರಶ್ನೆ ಅಂತ ಅರ್ಥ. ಇದು ಮಿಲಿಂದ ಪಣ್ಣ ಅಂತೇಳಿ. ಆಮೇಲೆ ಕನಿಷ್ಕನ ಆಸ್ಥಾನದಾಗ ಮಾಟ್ರೆ ಅಥವಾ ಮಾತುರೆ ಅಂತ ಒಬ್ಬ ರಾಜ್ಯಶಾಸ್ತ್ರಜ್ಞ ಕೂಡ ಇರ್ತಾನೆ. ರಾಜ್ಯಶಾಸ್ತ್ರಜ್ಞ ಇದ್ದ. ಎಜಿಸಿಲಾನ್ ಅಂತ ಒಬ್ಬ ಟೆಕ್ನಿಷಿಯನ್ ಕೂಡ ಇರ್ತಾನೆ. ಇವರೆಲ್ಲ ಇದ್ದವರು. ಆದ್ರೆ ಪತಂಜಲಿ ಅನ್ನೋನು ಮಾತ್ರ ಇದ್ದದ್ದು ಮೌರ್ಯರ ಆಸ್ಥಾನದಲ್ಲಿ ಹೊರತು ಇವರ ಆಸ್ಥಾನದಲ್ಲಿ ಅಲ್ಲ, ಕನಿಷ್ಕನ ಆಸ್ಥಾನದಲ್ಲಿ ಅಲ್ಲ. ಇದು ನೆಕ್ಸ್ಟ್ ಪ್ರಶ್ನೆ ಇದೆ, ಕರ್ನಾಟಕ ಇತಿಹಾಸ ಸಂಬಂಧಪಟ್ಟಂತೆ ಇದೆ. ಒಂದ್ ಕಡೆಗೆ ದೇವಾಲಯಗಳನ್ನು ಕೊಟ್ಟಿದ್ದಾರೆ, ಇನ್ನೊಂದು ಪಟ್ಟಿ ಒಳಗ ದೇವಾಲಯ ಇರ್ತಕ್ಕಂಥ ಸ್ಥಳಗಳನ್ನ ಕೊಟ್ಟಾರ. ಇವು ಸಾಮಾನ್ಯವಾಗಿ ಕಲ್ಯಾಣದ ಚಾಲುಕ್ಯರ ಕಾಲಕ್ಕೆ ಸಂಬಂಧಪಟ್ಟಂತ ದೇವಾಲಯಗಳು. ಕಲ್ಯಾಣದ ಚಾಲುಕ್ಯರ ಕಾಲಕ್ಕೆ, ಬಾದಾಮಿ ಚಾಲುಕ್ಯರಲ್ಲ, ಕಲ್ಯಾಣದ ಚಾಲುಕ್ಯರ ಕಾಲಕ್ಕೆ ಸಂಬಂಧಪಟ್ಟಂತ ದೇವಾಲಯಗಳದಾವ. ಒಂದು ರಾಷ್ಟ್ರಕೂಟರ ಕಾಲದ್ದು ಕೂಡ ಇದೆ. ನೋಡೋಣಂತೆ. ಮೊದಲನೇದು ಕಾಶಿ ವಿಶ್ವೇಶ್ವರ ದೇವಾಲಯ. ಇದು ಇರೋದು ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿದೆ. ಯಾವುದು? ಕಾಶಿ ವಿಶ್ವೇಶ್ವರ ದೇವಾಲಯ. ಬಹಳಷ್ಟು ಸುದ್ದಿ ಒಳಗಿತ್ತು ಇತ್ತೀಚೆಗೆ. ನವಲಿಂಗ ದೇವಾಲಯ. ಇದು ಕೊಪ್ಪಳ ಜಿಲ್ಲೆಯ ಕುಕ್ನೂರಿನ ನವಲಿಂಗೇಶ್ವರ ದೇವಾಲಯ ಅಂತಿದೆ. ಕೊಪ್ಪಳ ಜಿಲ್ಲೆಯ ಇಟಗಿ ಒಳಗೆ ಮಹಾದೇವ ದೇವಾಲಯ. ಈ ಇಟಗಿಯಲ್ಲಿ ಮಹಾದೇವ ದೇವಾಲಯ ಏನಿದೆ, ಕಲ್ಯಾಣದ ಚಾಲುಕ್ಯರ 6ನೇ ವಿಕ್ರಮಾದಿತ್ಯ ಅಂತ ರಾಜ ಇರ್ತಾನೆ. ಅವನು ಸೇನಾಪತಿ ಮಹಾದೇವ ದಂಡೀಶ ಈ ದೇವಾಲಯ ನಿರ್ಮಿಸ್ತಾನೆ. ಇಟಗಿಯ ಮಹಾದೇವ ದೇವಾಲಯಕ್ಕೆ, ದೇವಾಲಯದ ಮೇಲೆ ಸಿಕ್ಕಿರ್ತಕ್ಕಂಥ ಒಂದು ಶಾಸನ ಏನಿದೆ, ಆ ಶಾಸನ ಈ ದೇವಾಲಯವನ್ನ ಭಾರತದ ದೇವಾಲಯಗಳ ಚಕ್ರವರ್ತಿ ಅಂತ ಕರೀತದೆ. ಓಕೆನಾ? ಕೊಪ್ಪಳ ಜಿಲ್ಲೆ ಇಟಗಿ, ನಾಟ್ ರೋಣ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಇಟಗಿ ಅಲ್ಲದು. ಆಮೇಲೆ ಮಲ್ಲಿಕಾರ್ಜುನ ದೇವಾಲಯ. ಮಲ್ಲಿಕಾರ್ಜುನ ದೇವಾಲಯ ಇದು ಬಳ್ಳಾರಿ ಜಿಲ್ಲೆಯ ಕುರುವತ್ತಿ. ಬಳ್ಳಾರಿ ಜಿಲ್ಲೆಯ ಕುರುವತ್ತಿ. ಈ ಕಲ್ಯಾಣದ ಚಾಲುಕ್ಯರ 1ನೇ ಸೋಮೇಶ್ವರ ಅನ್ನುವಂಥ ರಾಜ ಅಲ್ಲಿ ನಿಧನ ಹೊಂತಾನ, ತುಂಗಭದ್ರಾ ನದಿಯಲ್ಲಿ ಮುಳುಗಿ. ಅಲ್ಲಿ ಒಂದು ದೇವಾಲಯವನ್ನು ಕಟ್ಟಲಾಗಿದೆ. ಅದು ಬಳ್ಳಾರಿ ಜಿಲ್ಲೆಯ ಕುರುವತ್ತಿಯ ಮಲ್ಲಿಕಾರ್ಜುನ ದೇವಾಲಯ. ಇದು ಪಟ್ಟಿಯನ್ನು ಹೊಂದಿಸಿ ಬರ್ರಿ ಅಂತ ಕೇಳಿದಾರೆ. ಈ 4 ದೇವಾಲಯಗಳು ನೋಡ್ರಿ. ಇದೈತಲ್ಲ, ಇದು ಯಾವ್ದಪ್ಪ? ಇದು ಮೊದಲನೇದೈತಲ್ಲ ಇಲ್ಲಿ ಕಾಶಿ ವಿಶ್ವೇಶ್ವರ ದೇವಾಲಯ. ಯಾವುದು? ಲಕ್ಕುಂಡಿದು. ಆಮೇಲೆ ಇದು ನವಲಿಂಗೇಶ್ವರ ದೇವಾಲಯ ಕುಕನೂರಿಂದು. ಇದು ಇಟಗಿ ದೇವಾಲಯ, ಇಟಗಿಯ ಮಹಾದೇವ ದೇವಾಲಯ ಆಗಿದೆ. ಇದೇನ್ ಲಾಸ್ಟ್ ಇದೆ ಬಳ್ಳಾರಿ ಜಿಲ್ಲೆಯ ಕುರುವತ್ತಿಯಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ ದೇವಾಲಯ ಅಂತಿದೆ. ಕುರುವತ್ತಿ ಬಸವಣ್ಣ ಅಂತಿದೆ, ಅದಲ್ಲ, ಇದು ಕುರುವತ್ತಿ ದೇವಾಲಯ ಅಂತ ಹೇಳಿ. ಇವು 4 ದೇವಾಲಯಗಳು ಕಲ್ಯಾಣದ ಚಾಲುಕ್ಯರ ಕಾಲಕ್ಕೆ ಸೇರಿದಂತ ದೇವಾಲಯಗಳು ಆಗಿದಾವೆ. ಇನ್ನು ಲಾಸ್ಟ್ ಇನ್ನೊಂದು ಕ್ವಶನ್ ಇದೆ, ಕೆಳಗಿನ ಯಾರು INA ಕೆಂಪುಕೋಟೆ ವಿಚಾರಣೆಯ ಭಾಗವಾಗಿರ್ಲಿಲ್ಲ ಅಂತ ಪ್ರಶ್ನೆ ಇದೆ. ಅಂದ್ರೆ 1944ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ನೇತೃತ್ವದ INA ಸೈನಿಕರು ಬಂದು ಆಸಾಮನ್ನ ವಶಪಡಿಸಿಕೊಳ್ಳುತ್ತಾರೆ. ಈ ಆಸಾಮನ್ನ ವಶಪಡಿಸಿಕೊಂಡ ಸಂದರ್ಭದಲ್ಲಿ INAದ ಸೈನಿಕರನ್ನ ಬ್ರಿಟಿಷ್ ಸರ್ಕಾರ ಬಂಧಿಸಿ ಕೆಂಪು ಕೋಟೆಯಲ್ಲಿ ವಿಚಾರಣೆಯನ್ನ ಮಾಡ್ತಾರೆ. ಕೆಂಪು ಕೋಟೆ ವಿಚಾರಣೆ ಮಾಡ್ತದೆ. ಆ ವಿಚಾರಣೆ ಟೈಮ್ನಾಗ ಯಾರು ಇರ್ಲಿಲ್ಲ ಅಂತ ಕೇಳಿದರೆ, ಶಾ ನವಾಜ್ ಇದ್ರು, ಗುರುಬಕ್ಷ್ ಸಿಂಗ್ ದಿಲೋನ್ ಅಂತಿದ್ರು. ಆದ್ರೆ ಲಕ್ಷ್ಮಿ ಸೆಹಗಲ್ ಮತ್ತು ಜ್ಞಾನಿ ಪ್ರೀತಮ್ ಸಿಂಗ್ ಇರಲಿಲ್ಲ. ಓಕೆನಾ? ಇರಲಿಲ್ಲ. ಕೆಂಪು ಕೋಟೆ ವಿಚಾರಣೆ ನಡೀತದೆ. ಅಲ್ಲಿ ನಮ್ಮ ಸರ್ದಾರ್ ಪಟೇಲ್ ಅವರು, ಮೊದಲ ಪ್ರಧಾನಿ ಆಗ್ತಾರಲ್ಲ ಜವಾಹರ್ಲಾಲ್ ನೆಹರು, ಅವರು ಕೂಡ ಇಲ್ಲಿ ವಾದ ಮಾಡ್ತಾರೆ. ಯಾರ ಪರವಾಗಿ?
ಅಯಣ್ಯದ ಪರವಾಗಿ ವಾದ ಮಾಡ್ತಾರೆ. ಆ ಟೈಮಿಗೆ ಇರ್ಲಾರ್ದವ್ರು ಇವರಾಗಿರ್ತಾರೆ. ಇಲ್ಲಿದೆ ನೋಡ್ರಿ, 3 ಅಯಣ್ಯ ಆಫೀಸರ್ಸ್. ಕ್ಯಾಪ್ಟನ್ ಶಾನವಾಜ್ ಖಾನ್ ಅಂತಿದ್ದಾರೆ, ಕ್ಯಾಪ್ಟನ್ PK ಸಹಗಲ್ ಅಂತಿದ್ದಾರೆ, ಲಕ್ಷ್ಮೀ ಸಹಗಲ್ ಅಲ್ಲ. ನೆಕ್ಸ್ಟ್ ಕ್ಯಾಪ್ಟನ್ GS ಧಿಲೋನ್ ಅಂತಿದ್ದಾರೆ. ಈ 3 ಜನ INA ಅಧಿಕಾರಿಗಳನ್ನ ಅಲ್ಲಿ ವಿಚಾರಣೆ ಮಾಡಲಾಗ್ತದೆ. ಆದ್ರೆ ಇವ್ರು ಇರ್ಲಿಲ್ಲ, ಅಲ್ಲಿ ಯಾರು ಇರ್ಲಿಲ್ಲ, ಕ್ಯಾಪ್ಟನ್ ಲಕ್ಷ್ಮೀ ಸಹಗಲ್ ಇರ್ಲಿಲ್ಲ, ಆಮೇಲೆ ಜ್ಞಾನಿ ಪ್ರೀತಮ್ ಸಿಂಗ್ ಇರ್ಲಿಲ್ಲ. ಇದ್ದವರು ಶಾನವಾಜ್ ಮತ್ತು ಗುರುಬಕ್ಷ್ ಸಿಂಗ್ ಧಿಲೋನ್ ಅಂತೇಳಿ ಈ ಇಬ್ರು ಜನ ಅಧಿಕಾರಿಗಳು ಅಲ್ಲಿ ಇರ್ತಾರೆ. ಸೊ ಸರಿಯಾದಂತ ಉತ್ತರ ಇವರಿಬ್ರು ಇರ್ಲಿಲ್ಲ ಅನ್ನೋ ಗೊತ್ತಿರಬೇಕಾಗ್ತದೆ. ಇವು 9 ಪ್ರಶ್ನೆಗಳನ್ನ ನಾನಿಲ್ಲಿ ವಿಶ್ಲೇಷಣೆಯನ್ನ ಮಾಡಿದೆ. ಆತ್ಮೀಯರೇ, ಇಲ್ಲಿವರೆಗೆ ತರಗತಿಯನ್ನ ನೀವೆಲ್ಲ ನೋಡಿದಿರಿ. ಮತ್ತೆ ಮತ್ತೊಂದು ವಿಷಯದೊಂದಿಗೆ ನಾಳೆ ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ ಈ ತರಗತಿಯಲ್ಲಿ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನಮಸ್ಕಾರ.